ಎಲ್ಲ ಕರ್ತವ್ಯನ ಯಾರಿಗೆ? ಯಾರಿಗೆ? ಯೇಸುವಿಗೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಚಿಕ್ಕ ಮಕ್ಕಳ ಒಂದು ವಾಕ್ಯ ಭಾಗ, ನಾಟಕಗಳು ಇವೆಲ್ಲವೂ ಸಹ ಯಾರು ಕಳಿಸಿದ್ರೋ, ನೀವು ಯಾರೆಲ್ಲ ಏನನ್ನ ಹೇಳ್ಕೊಟ್ರು ಸಹ ಈ ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ವಾಕ್ಯ ಭಾಗ ಅವ್ರ ಜೀವಿತವನ್ನು ಒಂದು ದಿವಸ ಅದ್ಭುತವಾಗಿ ನಿಲ್ಲಿಸುತ್ತೆ. ಆಮೆನ್. ಹಲ್ಲೆಲೂಯಾ. ಪ್ರತಿಯೊಂದು ಸ್ಕೂಲಲ್ಲಿ ಕಲಿತಂತ ಪಾಠ ಆಯಾ ವರ್ಷಕ್ಕೆ ಮುಕ್ತಾಯ ಆಗುತ್ತೆ. ಆದ್ರೆ ಬೈಬಲ್ ವಾಕ್ಯ ಜೀವನ ಪೂರ್ತಿ ಜೊತೆಗೆ ಪರಲೋಕಕ್ಕೂ ಸೇರಿಸುತ್ತೆ. ಯಾವ್ದು ಗ್ರೇಟು? ದೇವರ ವಾಕ್ಯನೇ ಗ್ರೇಟ್ ಆಗಿರ್ತದೆ. ಆಮೆನ್. ಆಮೆನ್. ಸತ್ಯವನ್ನು ತಿಳಿದಂತ ನಾವು ವಿಶ್ವಾಸಿಗಳು ನಮ್ಮ ಮಕ್ಕಳಿಗೆ ನಾವು ವಾಕ್ಯದ ಕಡೆನೇ ಗಮನ ಕೊಡಬೇಕು. ಎಷ್ಟೇ ಡಿಗ್ರಿ ಮಾಡಿರಲಿ, ಎಷ್ಟೇ IPS IAS ಮಾಡಿರಲಿ, ಅವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಆದರೆ ಅದಕ್ಕಿಂತ ಉತ್ತಮವಾದ ಜ್ಞಾನ ಯಾವಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಈ ಸಮಯದಲ್ಲಿ ನಾಳೆ ಯೂತ್ ಮೀಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಸೇವಕರನ್ನ ಸೇವೆಗಾಗಿ ಪ್ರತಿಷ್ಠಾಪನೆ ಮಾಡಿದ್ದನ್ನ ನಾವು ನೋಡಿದ್ವಿ. ಅದರಲ್ಲಿ ಕೆಲವರು ನಿದ್ದೆ ಹೋಗ್ಬಿಟ್ಟಿದ್ರು, ಕೆಲವರು ಲೇಟ್ ಆಗಿ ಬಂದ್ರು. ಬಂದ ತಕ್ಷಣ ಕೇಳಿದ ಪ್ರಶ್ನೆ ಹೆಂಗಿತ್ತು ಅಂದ್ರೆ, ಅವ್ರು ಯಾರು 4 ಜನ ಇದ್ದಾರೆ, ಅವ್ರನ್ನ ಮಾತ್ರ ಎಣ್ಣೆ ಹಾಕ್ತವ್ರೆ, ನಮ್ಗೇನು ಹಾಕಿಲ್ಲ, ನನಗೇನು ಹಾಕಿಲ್ಲ ಅಂತ ಕೇಳಿದ್ರು. ಅವ್ರು ಯಾರು 4 ಜನಕ್ಕೆ ಎಣ್ಣೆ ಹಾಕಿ ಪ್ರಾರ್ಥನೆ ಮಾಡ್ತಾರೆ, ನಮ್ಗೆ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಕೆಲವರಿಗೆ ಸಿಕ್ತು. ಇದು ಹೆಂಗೆ ಅಂದ್ರೆ, ಒಂದು ಚರ್ಚಲ್ಲಿ 2 ದಿವಸ 3 ದಿವಸ ಆನ್ಲೈನ್ ಪ್ರೇಯರ್ ನಡೀತಾ ಇತ್ತು. ಒಂದು ಒಳ್ಳೆ ಪ್ರಸಂಗ ಮಾಡುವಂತ ಪಾಸ್ಟರ್ ಬಂದಿದ್ರು. ಪಾಸ್ಟರ್ ಬಂದು ಪ್ರಸಂಗ ಬಂದಿರ್ಬೇಕಾದ್ರೆ ಒಬ್ಬ ತಾಯಿ ತನ್ನ ಗಂಡನನ್ನ, ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ತೀಯಾ, ಕುರಿಗಳು ಹಸುಗಳೆಲ್ಲ ಮೇಯಿಸ್ತೀಯಾ, ನೀನು ಇವತ್ತು ಒಳ್ಳೆ ಪಾಸ್ಟರ್ ಬಂದವ್ರೆ, ಅವ್ರ ವಾಕ್ಯ ಕೇಳಿದ್ರೆ ನಿನ್ ಜೀವಿತ ಚೇಂಜ್ ಆಗಿಬಿಡ್ತದೆ, ಈ ಪ್ರಾರ್ಥನೆಗೆ ಹೋಗು ಅಂತೇಳಿ ಅವ್ರ ಹೆಂಡತಿ ಮನೇಲಿ ಎತ್ಕೊಂಡು ತನ್ನ ಗಂಡನನ್ನ ರಾತ್ರಿ ಪ್ರೇಯರ್ ಕಳಿಸಿದ ತಕ್ಷಣ ಏನಾಯ್ತು, ಮೊದಲನೇ ರಾತ್ರಿಯಲ್ಲಿ ಪಾಸ್ಟರ್ ಅದ್ಭುತವಾಗಿ ಪ್ರಸಂಗ ಮಾಡಿದ್ರು. ಈ ಕುರಿ ಪಾಪ ಗಂಡ ಯಮ ಕಳಿಸಿದ್ರಲ್ಲ, ಆ ಗಂಡ ಬಂದ್ಬಿಟ್ಟು ಒಂದು ಚೇರ್ ಹತ್ರ ಕುತ್ಕೊಂಡು ಒಂದು ಬಾಗಿಲ ಹಿಂದ್ಗಡೆ ಹೋಗಿ ಕುತ್ಕೊಂಡ ತಕ್ಷಣ ನಿದ್ದೆ ಮಾಡ್ಬಿಟ್ಟ. ಏನ್ ಮಾಡ್ಬಿಟ್ಟ? ನಿದ್ದೆ ಮಾಡ್ಬಿಟ್ಟ. ನಿದ್ದೆ ಮಾಡಿದ ಆದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡೋದು, ಲಾಸ್ಟ್ ಅಲ್ಲಿ ಈ ಸಕ್ಕರೆ ಮತ್ತು ಕಳ್ಳೆಪಪ್ಪ ಅಂತಾರಲ್ಲ, ಕೊಡಂಗೆ ಕೊಟ್ಟಿದ್ರು. ಈಗ ಪಾಪ ಇದನ್ನ ಲಾಸ್ಟ್ ಅಲ್ಲಿ ಒಂದು ನಿದ್ದೆ ಮಾಡ್ಬಿಟ್ಟಿದ್ದ ಚೇರ್ ಮೇಲೆ. ಯಾರೋ ಪಾಪ ಅಂತ ಹುಡುಗರು ಏನ್ ಮಾಡಿದ್ರು, ಕೈಯಲ್ಲಿದ್ದ ಸಕ್ಕರೆನ ಅದನ್ನ ಬಾಯಿ ತಗೊಂಡು ನಿದ್ದೆ ಮಾಡಿದ್ದ, ಬಾಯಿಲಿ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಅಷ್ಟೊತ್ತಿಗೆ 5 ಗಂಟೆ ಬೆಳಕಾಗ್ಬಿಟ್ಟಿದ್ರು. ಬೆಳಕಾದ ತಕ್ಷಣನೇ ಅವ್ರು ಮನೆಗೆ ಹೋದ ತಕ್ಷಣ ಹೆಂಡತಿ ಕೇಳಿದ್ರು, ರೀ ಫ್ರೈಯರ್ ಹೆಂಗಿತ್ತು, ಫಾಸ್ಟ್ ವಾಕ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಅಂತ. ಅದ್ ಯಾವ್ದ್ರ ಬಗ್ಗೆ ಹೇಳಿದ್ದು? ವಾಕ್ಯದ ಬಗ್ಗೆನ ಸಕ್ಕರೆ ಬಗ್ಗೆನ? ಸಕ್ಕರೆ. ಆಮೇಲೆ ಹಾಗಾದ್ರೆ ನಾಳೆನೂ ಹೋಗ್ಬೇಕ್ರೆ ನೀವು ಅಂದ್ರೆ, ಖಂಡಿತ ಹೋಗ್ತೀನಿ, ತುಂಬಾ ಚೆನ್ನಾಗಿದೆ. 2ನೇ ದಿವಸ ಬಂತು. 2ನೇ ದಿವಸ ಬಂದಾಗ ಪ್ರೇಯರ್ ಎಲ್ಲ ಮುಗೀತು. ಪ್ರೇಯರ್ ಎಲ್ಲ ಮುಗಿದ ಮೇಲೆ ಅವತ್ತು ಕಳ್ಳೆ ವಸೂಲಿ ಮಾಡಿಬಿಟ್ಟು, ಕಳ್ಳೆ ವಸೂಲಿ ಗೊತ್ತಾ? ಊರು ಹಾಕ್ಬಿಟ್ಟು ಕಳ್ಳೆ ವಸೂಲಿ ಮಾಡಿದ್ರು. ಅದೇ ಜಾಗಕ್ಕೆ ಬಂದ, ಅದೇ ಜಾಗದಲ್ಲಿ ಬಾಯಿ ತಗೊಂಡು ಅಂತ ನಿದ್ದೆ ಮಾಡ್ತಾನೆ. ಎಲ್ಲರೂ ಎದ್ದು ಹೋಗ್ಬಿಟ್ಟಿದ್ರು. ಇದೇನ್ ಮಾಡಿದ್ರು, ಇದೇ ಬೇರೆ ಹುಡುಗರು ಯಾರ ಪಾಪ ಈ ಬಾಯಿ ತಗೊಂಡಿದ್ರೆ ಬಾಯಿ ಸ್ವಲ್ಪನು ಆ ಕಾಳನ್ನ ಹಾಕ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ರಲ್ಲ. ಈ ಬಾಗಿಲು ಬೇರೆ ಹಾಕಿರ್ಲಿಲ್ಲ. ಅಕ್ಕಪಕ್ಕದಲ್ಲಿ ಇಲಿಗಳು ಅಳಿಲಿಗಳೆಲ್ಲೂ ಆ ಚರ್ಚ್ ಒಳಗಡೆ ಬಂದು ಒಂದೊಂದು ಕಾಡೆ ತಿಂದ್ಕೊಂಡು ಬಂದು, ಈ ಕಾಳುಗಳು ಬಾಯಿಂದ ಚೆಲ್ಲಿದ್ವಲ್ಲ, ಈ ಬಾಯಿನ ಮೂತಿ ಮೇಲೆ, ಮಗದ ಮೇಲೆ, ಹೊಟ್ಟೆ ಮೇಲೆ ಈ ಇಲಿಗಳು ಓಡಾಡ್ತಾ ಇದ್ವು. ಒಂದೊಂದೇ ತಿನ್ಕೊಂಡ್ಬಂತು. ಬಾಯಿಲಿ ಏನಿತ್ತು? ಕಾಳಿತ್ತು. ಈ ಕಾಳಿನ ಜರದಿಂದ ಈ ಇಲಿ ಮರಿ ಕೂಡ ಬಾಯಿ ಒಳಗಡೆ ಹೋಗ್ಬಿಡ್ತು. ಬಾಯಿ ಒಳಗಡೆ ಹೋಗಿ ಅದು ತಿಂತಾ ಇದೆ. ಅವಾಗ್ಲೂ ಪ್ರಜ್ಞೆ ಬಂದಿಲ್ಲ. ಈ ಬಾಲ ಇತ್ತಲ್ಲ ಅದು ಖುಷಿಗೆ ಅಲ್ಲಾಡಿಸಿದೆ, ಮುಖ ತಗಲ್ಬಿಟ್ಟೆ. ಮುಖ ತಗಲ್ ತಕ್ಷಣ ಬಾಯಿನ ಹಾಕಿಕೊಂಡು ಹಾಕೊಂಡ್ಬಿಟ್ಟು ಹಂಗೆ ಅರಿದು ತಿಂದ್ಬಿಟ್ಟಿದೆ. ಮನೆಗೆ ಹೋಗ್ಬಿಟ್ಟ. ಹೆಂಗೆ ಕೇಳಿದ್ರು, ರೀ ಇವತ್ತೇ ಮುಗಿತ್ತು, ಇವತ್ತೊಂಥರ ಕೂತು ಸಕ್ಷತೆಗೆ ಹೋಗ್ತಾರ.
ಖಂಡಿತವಾಗಿ ನಿಮಗಿಲ್ಲ ಮಕ್ಕಳಿಗಾದ್ರೆ ದೇವ್ರು ಮಾಡೇ ಮಾಡ್ತಾರೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈ ದಿನ ತಾಯಂದಿರ ದಿನ. ತಾಯಂದಿರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಪ್ರೈಸ್ ದಿ ಲಾರ್ಡ್. ತಾಯಿ ತನ್ನ ಮಗುವನ್ನ ಇರಬೇಕಾದ ಪ್ರಾಣವನ್ನು ಇಟ್ಟು ಏನ್ ಮಾಡ್ತಾರೆ? ಮಗು ಜನ್ಮವನ್ನ ಕೊಡ್ತಾರೆ. ಆಮೇಲೆ 100 ಜನ ಅಲ್ಲ, 1000 ಜನ ಗುರುಗಳ ಸಮಾನ ಯಾರಂದ್ರೆ ತಾಯಿ ಆಗಿದ್ದಾಳೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಇವತ್ತು ನಿನ್ನ ಮಗು ಏನಾದ್ರೂ ಒಳ್ಳೇದಾಗಿದೆ ಅಂದ್ರೆ ಆ ತಾಯಿನೇ ಕಾರಣ, ಕೆಟ್ಟದವರಾಗಿದ್ರು ತಾಯಿನೇ ಕಾರಣ. ಆಮೇಲೆ ಹಲ್ಲೆಲೂಯಾ. ಅದರಿಂದ ಪ್ರೀತಿಯ ದೇವಜನರೇ, ಒಂದನ್ನ ಜ್ಞಾಪಿಸಿಕೊಳ್ಳ್ರಿ. ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ನಾನು 4 ಪಾಯಿಂಟ್ ಇಂಪಾರ್ಟೆಂಟ್, ಚಿಕ್ಕದಾಗಿ ಜಾಸ್ತಿ ಹೊತ್ತು ತಿಳ್ಕೊಳ್ಳೋದಿಲ್ಲ. ಈ 4 ಪಾಯಿಂಟ್ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ತಗೊಂಡ್ಬರ್ತದೆ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದ ಮಾತು ಲೂಕನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಾಕ್ಯ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊರುತ್ತಾ ಯೆರೂಸಲೇಮಿನಿಂದ ಗೊಲಗೊಥಾ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿಯ ಆ ಒಂದು ಸ್ತ್ರೀಯರು ಎದೆ ಪಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ ಮಾತೇನಂದ್ರೆ, ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಲ್ರಿ. ಸಾಕು. ಯೇಸು ಸ್ವಾಮಿ ಹೇಳಿದ ಮಾತೇನಂದ್ರೆ, ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಏನ್ ಮಾಡು? ಅಳಬೇಕಂತೆ. ಆಮೆನ್, ಆಮೆನ್. ಜೊತೆಗೆ ಆಮೆನ್, ಹಲ್ಲೆಲೂಯಾ. ಒಂದು ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಕಣ್ಣೀರಿರೋದು ಒಂದು ಉತ್ತಮವಾದ ಭಾಗನೇ. ಅದರ ಅರ್ಥ ನೀವು ನಿಮ್ಮ ಮಕ್ಕಳಿಗಾಗಿ, ನಿಮಗಾಗಿ ಪ್ರಾರ್ಥನೆ ಮಾಡಿಕೊಡ್ರಿ. ಯಾಕಂದ್ರೆ ಬರುವಂತ ದಿನಗಳು ತುಂಬಾ ಕಠಿಣವಾಗಿರ್ತದೆ. ಬರುವಂತ ತುಂಬಾ ಭಯಂಕರವಾಗಿರ್ತದೆ. ಅದರಿಂದ ಪ್ರಾರ್ಥನೆ ಒಂದೇ ಯೇಸು ಕ್ರಿಸ್ತನ ಕೃಪೆ ಒಂದೇ ನಿಮ್ಮನ್ನ ನಮ್ಮನ್ನ ಆ ಕೇಡು ಕಾಲದಿಂದ, ಆ ಒಂದು ಕೆಟ್ಟ ಕಾಲದಿಂದ, ಆ ಭಯಂಕರವಾದಂತಹ ಆ ದಿನಗಳಿಂದ ಬಿಡಿಸಿ ಕಾಪಾಡೋದಕ್ಕೆ ಸಾಧ್ಯವಾಗ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಯಾರು ಪ್ರೇಯರ್ ಮಾಡ್ತಾರೆ? ಪಕ್ಕದ ಮನೆಯವರ, ನೀವು? ಒಂದು ವೇಳೆ ಪಕ್ಕದ ಮನೆಯವರು ಅಥವಾ ನಮ್ಮ ಹತ್ರನೇ ಕರ್ಕೊಂಡ್ ಬಂದ್ರೆ ನಾನು ಎಷ್ಟೊತ್ತು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬಹುದು. ಎಷ್ಟು ಜನ ಬಂದ್ರೆ 2 ನಿಮಿಷ ಪ್ರೇಯರ್ ಮಾಡಬಹುದು, 5 ನಿಮಿಷ ಪ್ರೇಯರ್ ಮಾಡಬಹುದು. ಅದನ್ನೆಲ್ಲ ಮಾಡಿದ್ರೆ ನಾನೇ ಟಯರ್ಡ್ ಆಗಿರ್ತೀನಿ ಅಲ್ವಾ? ಆಮೇಲೆ ಆದ್ರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಎಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಂದ್ರೆ ಅಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಕ್ ಸಾಧ್ಯವಾಗುತ್ತೆ. ಕಾರಣ ಏನಂದ್ರೆ ಅವ್ರು ಯಾರ ಮಕ್ಕಳು? ಅವರವರ ಮಕ್ಕಳಿಗೆ ಅವರೇ ಪ್ರಾರ್ಥಿಸಬೇಕು. ಅವರು ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಪ್ರಾರ್ಥನೆ ಮಾಡುವಾಗ ಎಲ್ಲ ಕೆಡಕಿನ ಕೈಯಿಂದ ಬಿಡಿಸಿ ಕಾಪಾಡೋದಕ್ಕೆ ದೇವರು ಶಕ್ತಿವಂತನಾಗಿದ್ದಾನೆ. ಆಮೇಲೆ ಇಲ್ಲಿ ಕೇವಲ ಇಲ್ಲಿ ಬಂದು ಕೂತ್ಕೊಂಡು ಹೋಗೋದ್ರಿಂದ ನಿನ್ನ ಆಶೀರ್ವಾದ ಬರೋದಿಲ್ಲ. ನೀನು ದೇವರ ಜೊತೆ ಮಾತಾಡಬೇಕು, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಮಾತು ಏನಂದ್ರೆ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳ್ರಿ ಅಥವಾ ಪ್ರಾರ್ಥನೆ ಮಾಡ್ರಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಒಂದು ವೇಳೆ ಗರ್ಭಫಲವಾಗಿದ್ದು ಸಂತೋಷ, ಪ್ರಾರ್ಥನೆ ಮಾಡ್ರಿ. ಎಳೆ ಮಗುವಾಗಿದೆ, ಪ್ರಾರ್ಥನೆ ಮಾಡ್ರಿ. ದೊಡ್ಡ ಮಗುವಾಗಿದೆ, ಪ್ರಾರ್ಥನೆ ಮಾಡ್ರಿ. ದೊಡ್ಡ ಹುಡುಗನಾಗಿದ್ದು ನಾವು ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಬೇಕು ಅಂತೇಳಿ. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ಸೈತಾನನು ಈ ಲೋಕದಿಂದ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಅಕಾಲಿಕ ಮರಣ, ಅಕಾಲಿಕ ರೋಗಗಳು, ಅನೇಕ ದುಶ್ಚಟಗಳು, ಅನೇಕ ಸಮಸ್ಯೆಗಳಿಗೆ ಒಳಪಡಿಸ್ತಾನೆ. ನೀವು ಪ್ರಾರ್ಥನೆ ಮಾಡೋದು ನಿಲ್ಲಿಸಿದ್ರೆ, ನೀವೇ ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡೋರು ಯಾರು ಮಾಡಕ್ ಸಾಧ್ಯ? ಯಾರು ಮಾಡಕ್ಕಾಗೋದೇ ಇಲ್ಲ. ಒಂದು ವೇಳೆ ಕಾಸು ಕೊಟ್ಟು ಬೇರೆ ಪ್ರೇಯರ್ ಮಾಡಿಸ್ಬೋದು, ಅದು ತಾತ್ಕಾಲಿಕ, ಅದರ ಸಕ್ಸಸ್ ಆಗಲ್ಲ. ನಿನ್ನಷ್ಟು ಭಾಗ ಪ್ರಾರ್ಥನೆ ಮಾಡೋರು
ಸುಸರುಂಟ ಇಲ್ಲ. ಒಂದು ವೇಳೆ ಹತ್ತಂಗೆ ಹಡಬಹುದಷ್ಟೇ ಸ್ವಲ್ಪ ಹೊತ್ತು, ಆದ್ರೆ ಹೃದಯಪೂರ್ವಕವಾಗಿ ಹತ್ತು ಪ್ರಾರ್ಥನೆ ಮಾಡೋರಂದ್ರೆ ನಿಜವಾದ ತಂದೆ ತಾಯಿಗಳು ಮಾತ್ರನೇ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಿಮೋಚನೆ ಕಾಂಡದಲ್ಲಿ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ನೋಡುವಾಗ ಫರೋಹನು ಮೋಶೆಗೆ ಈ ರೀತಿ ಹೇಳ್ತಾನೆ, ನೀನು ನಿಮ್ಮ ಮನೆಯವರೆಲ್ಲರೂ ಕರೆದುಕೊಂಡು ಹೋಗೋದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮಗುಂಟಾಗಬಹುದು. ಏನಂತೆ? ನಾನು ಅಪ್ಪಣೆ ಕೊಟ್ಟರೆ ದೇವರ ದಯ ನಿಮಗೆ ಸಿಕ್ಕಿಬಿಡುತ್ತೆ. ಯಾಕಂದ್ರೆ ಮೋಶೆ ಹೇಳ್ತಿದ್ದಾರೆ, ಫರೋಹನೇ, ರಾಜನೇ, ನಾನು ನನ್ನ ಹೆಂಡತಿ ಮಕ್ಕಳು ಹೋಗಿ ದೇವರನ್ನ ಆರಾಧನೆ ಮಾಡಿ ಬರ್ತೀವಿ ಅಂದಾಗ ಫರೋಹನ್ ಹೇಳ್ತಿದ್ದಾನೆ ಏನಂತೇಳಿ, ನೀವು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಗೆ ಹೋಗ್ಬಿಟ್ರೆ ಯಾರ ದಯ ಸಿಕ್ಬಿಡುತ್ತೆ? ಯಾರ ದಯ ಸಿಗುತ್ತೆ? ಯೆಹೋವನ ದಯ, ದೇವರ ದಯ ಸಿಕ್ಬಿಡುತ್ತೆ. ನೀವು ಗಂಡಸರು ಮಾತ್ರ ಬೇಕಾದ್ರೆ ಹೋಗ್ರಿ, ಹೆಂಗಸರು ಮಾತ್ರ ಹೋಗ್ರಿ, ನಿಮ್ಮ ಮಕ್ಕಳು ಮಾತ್ರ ಕಳಿಸಲ್ಲ. ಯಾಕಂದ್ರೆ ಮಕ್ಕಳಿರೋ ಜಾತಿಗೆ ವಾಪಸ್ ಬರ್ತೀರ. ಸೈತಾನ ಇಲ್ಲಿ ಒಂದು ಟ್ರಿಕ್ಸ್ ಮಾಡ್ತಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್ ಏನ್ ಗೊತ್ತಾ? ನಿಮ್ಮ ಮಕ್ಕಳನ್ನ ಆರಾಧನೆಗೆ ತೆಗೆದುಕೊಂಡು ಹೋಗ್ಬಾರ್ದು ಅಂತೇಳಿ ನಿಮ್ಮ ಪ್ಲಾನ್ ಅಲ್ಲ, ಇದು ಸೈತಾನ ಪ್ಲಾನ್. ಫರೋಹನ ಮುಖಾಂತರ ಸೈತಾನ ಮಾತ್ರ ಒಂದು ತಂತ್ರ ಏನ್ ಗೊತ್ತಾ? ನಿಮ್ಮ ಮಕ್ಕಳು ಮನೆಯಲ್ಲಿರ್ಬೇಕು, ನಿಮ್ಮ ಮಕ್ಕಳು ತೋಟದಲ್ಲಿರ್ಬೇಕು, ನಿಮ್ಮ ಮಕ್ಕಳು ಕೆಲಸ ಮಾಡ್ಬೇಕು, ನಿಮ್ಮ ಮಕ್ಕಳು ದುಡ್ಡು ಸಂಪಾದನೆ ಮಾಡ್ಬೇಕು. ಅದ್ರ ಚರ್ಚ್ ಒಳಗೆ ಮಾತ್ರ ಬರಬಾರ್ದು, ಚರ್ಚಲ್ಲಿ ಮಾತ್ರ ಆರಾಧನೆ ಮಾಡಬಾರ್ದು. ಮಾಡಿದ್ರೆ ನಿಮ್ಮ ಮಕ್ಕಳು ಏನಾಗ್ತಾರೆ? ದೇವರ ದಯವನ್ನು ತಗೊಂಡ್ಬಿಡ್ತಾರೆ. ಎಷ್ಟೋ ಜನ ಮಕ್ಕಳು ಒಂದು ದಿವಸನೂ ಆರಾಧನೆಗೆ ಬಂದಿಲ್ಲ. ಯಾಕೆ? ಯಾಕೆ? ತಂದೆ ತಾಯಿಗಳೇ ಕಾರಣ. ತಂದೆ ತಾಯಿಗಳೇ ಆ ಮಕ್ಕಳಿಗೆ ಮುಳ್ಳಾಗಿದ್ದಾರೆ. ಹಣಕ್ಕೋಸ್ಕರನೋ ಯಾವುದೋ ಹೆಸರಿಗೋಸ್ಕರನೋ ಅವರ ಜೀವಿತಗಳನ್ನು ಬಲಿ ಕೊಡ್ತಿದ್ದಾರೆ. ಇವತ್ತರ ನಾಳೆ ನೀನು ಬೆಳೆಸಿದ ಮಕ್ಕಳು ನಿನ್ನನ್ನ ಬಿಟ್ಟು ಹೋಗುವಂತ ಸಂದರ್ಭ ಯಾಕೆ ಬರುತ್ತೆ ಅಂದ್ರೆ, ನೀನು ದೇವರನ್ನೇ ಬೆಳೆದಿಲ್ಲ, ನಿನ್ನ ಮಕ್ಕಳನ್ನ ಬೆಳೆಸಲಿಲ್ಲ. ನೀನು ದೇವರನ್ನ ಬೆಳೆದಿದ್ರೆ ನಿನ್ನ ಮಕ್ಕಳನ್ನ ಬೆಳೆಸ್ತೀಯ. ನಿನ್ನ ಮಕ್ಕಳು ಯಾಕೆ ಬೆಳೀತಾ ಇಲ್ಲ? ಯಾಕೆ ಆರಾಧನೆಗೆ ಕುಟುಂಬ ಸಮೇತ ಬರ್ತಾ ಇಲ್ಲ? ದೇವರ ಕರೆದಿರೋದು ಕುಟುಂಬವಾಗಿ ದೇವರನ್ನ ಆರಾಧಿಸಬೇಕಂತೇಳಿ. ಎಷ್ಟು ಜನ ಕುಟುಂಬಗಳು ಕುಟುಂಬ ಸಮೇತವಾಗಿ ದೇವರನ್ನ ಆರಾಧಿಸ್ತವ್ರೆ. ಇಲ್ಲಿ ಫರೋಹನ್ ಹೇಳ್ತಾನೆ, ನೀನು ಹೋಗು, ನಿನ್ನ ಮಕ್ಕಳು ಮಾತ್ರ ಕಳಿಸಿದ್ರೆ ಅವ್ರ ಆರಾಧನೆ ಮಾಡಿದ್ರೆ ಏನ್ ಸಿಗುತ್ತೆ? ದೇವರ ದಯ ಸಿಕ್ಕಿಬಿಡುತ್ತೆ. ಇವತ್ತು ಎಷ್ಟೋ ವಾರಗಳಿಂದ, ಎಷ್ಟೋ ತಿಂಗಳಿಂದ ಚರ್ಚೆಗೆ ಬಂದಿಲ್ವಲ್ಲ, ನಿನ್ನ ಮಕ್ಕಳ ಮೇಲೆ ದೇವರ ದಯ ಇದೆಯಾ? ನಾನು ಅಂದ್ಕೊಳ್ತೀನಿ, ಈ ವಾಕ್ಯವನ್ನು ಆಧಾರ ಇಟ್ಕೊಂಡು 100% ನಿಮ್ಗೆ ದಯ ಇಲ್ಲ. ಯಾರ ದಯ ಇದೆ ನಿಮ್ಮ ಮಕ್ಕಳ ಮೇಲೆ? ದೇವರ ದಯನಾ, ಸೈತಾನನ ದಯನಾ? ಯಾರ ದಯ ಇದೆ? ಎಲ್ಲಿ ನಿನ್ನ ಮಗ, ಎಲ್ಲಿ ನಿನ್ನ ಮಗಳು? ಯಾವ ಫೋನ್ ನೋಡ್ಕೊಂಡಿದ್ದಾನೋ, ಯಾವ ಮರದ ಕೆಳಗೆ ಯಾವ ಕೆಲಸ ಮಾಡಿಕೊಂಡಿದ್ದಾನೋ, ಅವನಿಗೆ ಏನು ಬಿಸಿನೆಸ್ ಆಗಿದೆಯೋ? ಹಲ್ಲೆಲೂಯಾ. ಇದೇ ಸಭೆಯಿಂದ ಕೆಲ ಮಕ್ಕಳು ಬೆಂಗಳೂರಿಗೆ ಹೋದಂತವರು ಸೆಕೆಂಡ್ PUC ಆದರೂ ಚೆನ್ನಾಗಿ ಓದ್ತಾ ಇದ್ರು, ವಾರ ಚರ್ಚ್ಗೆ ಬರ್ತಾ ಇದ್ರು, ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ ಚರ್ಚ್ಗೆ. ಜಾತ್ರೆಯಲ್ಲಿ ಮೂಲಿ ಮನೆಯಲ್ಲಿ ನೋಡೋದ್ರೆ ಸಿಗ್ತಾರೆ, ಬೀದಿಯಲ್ಲಿ ಸಿಗ್ತಾರೆ, ಎಲ್ಲಿ ಬೇಕಾದ್ರೆ ಇರ್ತಾರೆ. ಆದ್ರೆ ಚರ್ಚಲ್ಲಿ ಮಾತ್ರ ಆರಾಧನೆ ಮಾಡಕ್ಕಿಲ್ಲ. ನೀನು ಮಾಡಿದ ವಿದ್ಯಾಭ್ಯಾಸ ನಿನ್ನನ್ನ, ಆ ಮಕ್ಕಳನ್ನ ಪಾಪದ ಮಾರ್ಗದಲ್ಲಿ ನಡೆಸಿದೆಯಲ್ಲ, ಅಂತ ವಿದ್ಯಾಭ್ಯಾಸ ಇದ್ರೇನು ಇಲ್ಲದಿದ್ರೆ ದೇವರನ್ನ ದೂರಪಡಿಸುವಂತದ್ದು, ನರಕಕ್ಕೆ ಕರ್ಕೊಂಡು ಹೋಗುವಂತ ವಿದ್ಯಾಭ್ಯಾಸ ಯಾರಿಗೆ ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಪ್ರಶ್ನೆ ಮಾಡ್ಕೊಂಡೆ, ನಾನು ನಿನ್ಗೆ 3 ಜನ ಮಕ್ಕಳು ಕೊಟ್ಟಲ್ಲ, 4 ಜನ ಮಕ್ಕಳು ಕೊಟ್ಟಲ್ಲ, ಎಲ್ಲಿ ನಿನ್ನ ಮಕ್ಕಳು? ಸ್ವಾಮಿ, ಒಬ್ರು ಅಲ್ಲಿದ್ದಾರೆ, ನಾನು ಇಲ್ಲಿ ಕಳಿಸಿದ್ದೀನಿ. ಇದಕ್ಕೆಲ್ಲ ದೇವ್ರ ಮಕ್ಕಳು ನಿಮ್ಗೆ ಕೊಟ್ಟಿದ್ದು. ನೀನು ತಂದೆ ತಾಯಿಗಳು ಮಾತ್ರ ಬಂದು ಕೂತ್ಕೊಳ್ಳಾಗಿದ್ರೆ ನಿನಗೆ ಮಕ್ಕಳೇ ಕೊಡ್ತೀರಾ?
ಇವತ್ತು ತಂದೆ ತಾಯಿಗಳೇ ಮುಳ್ಳಾಗಿದ ತನ್ನ ಮಕ್ಕಳ ಭವಿಷ್ಯಕ್ಕೆ, ತನ್ನ ಮಕ್ಕಳ ಆಶ್ರಮದ ತಡೆಯಾದ ತಂದೆ ತಾಯಿಗಳಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಲ್ರಿ ಅಂತೇಳಿ. ಇವತ್ತು ಸಾಯಂಕಾಲ ಬಂದ ತಕ್ಷಣ ಅವನು ಏನ್ ಕೆಲಸ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಅವನು ಊಟ ಹಾಕಿ ಆರಾಮಾಗಿ ತಿಂದು ಮಲ್ಕೋಪ ಅಂತ ಹೇಳ್ತೀರಾ. ಯಾವತ್ತಾದ್ರೂ ನಿನ್ನ ಮಕ್ಕಳು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನಿನ್ನ ಕಣ್ಣುಗಳು ನೋಡಿದ್ದಾವ? ಯಾವತ್ತಾದ್ರೂ ನಿನ್ನ ಮಗನೋ ಮಗಳು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಬೈಬಲ್ ಓದಿದ್ದು ನೋಡಿದ್ಯಾ? ಒಂದು ವೇಳೆ ಅವನಲ್ಲಿ ಪ್ರಾರ್ಥನೆ ಇಲ್ಲ, ವಾಕ್ಯ ಓದ್ತಾ ಇಲ್ಲ ಅಂದ್ರೆ ನಿನ್ನ ಮಕ್ಕಳು ಯಾರು ಕೈಲವರು? ಅವ್ರ ಹಿಂದ್ಗಡೆ ಯಾರಿದ್ದಾರೆ? ಅವ್ರ ಹಿಂದ್ಗಡೆ ಸೈತಾನ ಇರೋದು. ನಾನು ಹೇಳ್ತಿಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪರಮಹನ ಹೇಳ್ತಿದ್ದಾನೆ, ದೇವರನ್ನ ಆರಾಧನೆ ಮಾಡಿದ್ರೆ ದೇವರ ದಯೆ ಸಿಕ್ಬಿಡುತ್ತೆ. ಇವತ್ತು ಎಷ್ಟು ಜನ ಯೌವನಸ್ಥರುಗಳಿಲ್ಲ, ಎಷ್ಟು ಜನ ಮಕ್ಕಳಿಲ್ಲ, ಯೋಚನೆ ಮಾಡಿ. ತುಂಬಾ ಕಷ್ಟ ಆಗುತ್ತೆ ನೋಡೋದಕ್ಕೆ. ಎಲ್ಲರೂ ಬಂದ್ಬಿಟ್ಟಿದ್ರೆ ಈ ಜಾಗ ಸಾಕಾಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ನೀನು ಇಲ್ಲೇ ಲೇಟಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ಯಾ, ನಿನ್ನ ಮಗಳು ಎಲ್ಲೋ ಇದ್ದಾರೆ. ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ಮುಂದೆ ಏನಾಗ್ತಾರೋ ದೊಡ್ಡ ಭಯದ ವಿಚಾರದಲ್ಲಿ ಇದೆ. ನೀನ್ ಹೇಳ್ಬೋದು, ನನ್ನ ಮಗಳ ತುಂಬಾ ಭಯ ಭಕ್ತಿ ಅನಿಸ್ತದೆ. ಏನ್ ಭಯ ಭಕ್ತಿ? ಬೆಳಿಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಡ್ಬೇಕು, ಅದೇ ಭಯ ಭಕ್ತಿ. ದೇವರ ಭಯನೇ ಎಲ್ಲ ಕೆಡಕನ ಕೈಯಿಂದ ಬಿಡಿಸಿ ಕಾಪಾಡೋಕೆ ಸಾಧ್ಯ. ಯಾವುದು? ದೇವರ ದಯೆ ಮಾತ್ರ, ದೇವರ ಪ್ರಾರ್ಥನೆ ಮಾತ್ರ. ಅದನ್ನ ನೀನು ಅದನ್ನ ಕಲಿಸಿಲ್ಲ ಅಂದ್ರೆ ಎಷ್ಟು ದುಡ್ಡಿದ್ರೆ ಏನ್ ಪ್ರಯೋಜನ? ಎಷ್ಟು ದುಡ್ಡಿದ್ರೆ ಏನ್ ಪ್ರಯೋಜನ? ಲೋಕಮಾನ್ಯ ಸುವಾರ್ತೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, 15ರಲ್ಲಿ. ಅವನು ಚೆನ್ನಾಗಿ ಶ್ರೀಮಂತನಾಗಿದ್ದ. ಅವನ್ ಏನ್ ಮಾಡ್ದ? ತನ್ನ ಆಸ್ತಿ ತೆಗೆದುಕೊಂಡ್ಬಿಟ್ಟು ಪುರೋಡಿ ಬಿಡೋದು ಹೋದ. ಅವ್ರ ಅಪ್ಪನ ಕಷ್ಟಪಟ್ಟು ಚೆನ್ನಾಗಿ ಓದಿಸಿ ಆಸ್ತಿ ಪಾಸ್ತಿ ಇಟ್ಟಿದ್ರೆ ಕೊನೆಗೆ ಅವ್ರ ಅಪ್ಪನ ನೋಡ್ಕೊಂಡಿಲ್ಲ, ಕೊನೆಗೆ ಎಲ್ಲಿ ಹೋದ? ಎಂಜಾಯ್ ಮಾಡಕ್ ಹೋದ. ಇವತ್ತು ಯಾರು ನಿಮ್ಮ ಮಕ್ಕಳನ್ನ ಸಭೆಗೆ ಆರಾಧನೆ ಕರ್ಕೊಂಡ್ ಬಂದಿಲ್ವೋ, ಇದೇ ಗತಿ ನಿಮಗೂ ಬರೋದು. ಖಂಡಿತವಾಗಿ ನನ್ನ ಶಾಪ ಆಗ್ತಲ್ಲ, ಹಿಂದಿರಿಸ್ತಾ ಇದ್ದೀನಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಕುಟುಂಬವಾಗಿ ಕಾಂಪೌಂಡ್ ಒಳಗಡೆ ಬರುವಾಗ, ಕುಟುಂಬವಾಗಿ ಸಭೆ ಒಳಗಡೆ ಸೇರುವಾಗ ಅದು ಆಶೀರ್ವಾದ. 100 ಕೋಟಿ ನಿನಗೆ ಲಾಭ ಇರಲಿ, ನಿನ್ನ ಮಗಳ ಆತ್ಮ ರಕ್ಷಣೆ ಮಾಡೋದಕ್ಕಿಂತ ದೊಡ್ಡ ಬೆಲೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನ್ ಮಾಡುತ್ತೆ? ಸಬ್ಬತ್ ದಿನವನ್ನು ನನ್ನ ದಿನವಂತೇಳಿ, ಕಟ್ಟದ ದಿನವಂತೆ ನೀನು ಎಲ್ಲಾ ದಿನಗಳನ್ನು ಮಾಡು. 6 ದಿನಗಳ ಕೆಲಸ ಮಾಡು, 1 ದಿನ ನಂದು. ಕುಟುಂಬ ಸಭೆ ಯಾವ ಕೆಲಸನೂ ಮಾಡಬಾರ್ದಂದ್ರೆ ದೇವರ ಆಜ್ಞೆಗೆ ಯಾಕೆ ಮುರಿಬೇಕು? ನೀವೇ ಹೇಳ್ತೀರಾ. ನಿಮ್ಮ ಮಕ್ಕಳು ಭಯ ಬರ್ತಿಂದ ಯಾಕೆ ಬರ್ತಿಲ್ಲ? ಪಾಸ್ಟ್ ಕಾರಣ ಅಲ್ಲ, ಚರ್ಚ್ ಕಾರಣ ಅಲ್ಲ, ತಂದೆ ತಾಯಿಗಳೇ ಕಾರಣ. ಏನೋ ಲೋಕದ ಒಂದು ಬೆನಿಫಿಟ್ಗೋಸ್ಕರ ಮನೆಯಲ್ಲಿ ಟಿವಿ ಹಾಕಿ ಬಿಟ್ಬಿಟ್ಟು ಬಂದ್ಬಿಡ್ತೀರಾ, ಬೇರೆ ಯಾವ್ದೇ ಕೆಲಸ ಬಿಟ್ಬಿಟ್ಟು ಬರ್ತೀರಾ? ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಏನಾಗುತ್ತೆ ಅದು? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಬ್ರಿಯ ಪತ್ರಿಕೆ 10ನೇ 20ನೇ ವಾಕ್ಯದಲ್ಲಿ 25ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಓದಿ. ಸಭೆಯಾಗಿ ಕೂಡಿ ಬರುವುದು ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ. ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ. ನೀವು ನೋಡುವುದರಿಂದ ಗಮನಿಸ್ರಿ. ಕೆಲವರು ಚರ್ಚಿಗೆ ಬರ್ತಾ ಇಲ್ಲ, ಕೆಲವರು ನಾವೇ ಬರ್ತಾ ಇಲ್ಲ. ನಿಮ್ಮ ಮನೇಲಿ ಎಲ್ಲರೂ ಇಲ್ಲಿದ್ದೀರಾ? ಇದ್ರೆ ತುಂಬಾ ಸಂತೋಷ. ಆಮೇಲೆ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ಕರ್ತನ ದಿನ ಸಮೀಪವಾಗಿದೆ. ಎತ್ತಲ್ಪಡುವ ಸಂದರ್ಭ ಈಗ ಬಂದ್ರೆ, ಈಗ ಚರ್ಚ್ ಒಳಗೆ ಯಾರಿದ್ರೆ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಅಂತ 100% ಸತ್ಯ ಅಲ್ವಾ? ಹಾಗಾದ್ರೆ ನಿನ್ನ ಮಗನು, ನಿನ್ನ ಮಗಳು, ನಿನ್ನ ಹೆಂಡತಿ, ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಗತಿ ಅಂತ ಅವ್ರನ್ನ ಕಳಿಸಿದ್ ನನಗೆ ಕಳಿಸಿದ್ ಯಾರು? ಎಲ್ಲಿ ನಿಮ್ಮ ಗಂಡ? ಎಲ್ಲಿ ನಿಮ್ಮ ಮಗ? ಎಲ್ಲಿ ನಿಮ್ಮಮ್ಮ? ಇವತ್ತು
ನಿಮ್ಮ ಹೆಸರಲ್ಲಿ ನಾವ್ ಹಿಂಗ್ ಹೋಗ್ತೀರಿ ಅವ್ರು ಹಂಗ ಬರಲಿ ಸರ್ ಅಂತ ಹೇಳಕ್ಕಾಗುತ್ತಾ? ಇನ್ನೊಂದು ದಾರಿ ಇದೆಯಾ? ಇನ್ನೊಂದು ದಾರಿ ಇದೆಯಾ ಮಕ್ಕಳು ಬರೋದಕ್ಕೆ? ಇಲ್ಲಿ ಒಳಗಡೆ ಬರೋಕೆ ಇನ್ನೊಂದು ದಾರಿ ಇದೆಯಾ? ಮಾತಾಡಿ. ಇದೆಯಾ? ಇಲ್ಲ. ದೇವರು ಬರೋ ದಿನ ಹತ್ತಿರವಾಗಿದೆ. ಸಭೆಗೆ ಬರ್ತಿದ್ದವರು ಪರಲೋಕಕ್ಕೆ ಹೆಂಗ್ ಬರ್ತಾರೆ? ಸಭೆಗೆ ಬರ್ತಿದ್ದವರು ಪರಲೋಕಕ್ಕೆ ಹೆಂಗ್ ಬರಕ್ ಸಾಧ್ಯ? ಒಂದು ವೇಳೆ ನಿನ್ನ ಮಗನೋ ಮಗಳನ್ನೋ ಏನಾದ್ರೂ ಅವ್ರ ಸಭೆಗೆ ಬರ್ತಾ ಇಲ್ಲ, ದೇವರನ್ನಾದ್ರೂ ಪರಲೋಕ ಸೇರಿಸ್ಕೊಂಡ್ಬಿಟ್ರೆ ಸೈತಾನ್ ಕೇಳ್ತಾನೆ, ನನ್ನ ಸೇರಿಸ್ಕೊಂಡ್ರೆ ಆ ಹುಡುಗಿ ಸೇರಿಸ್ಕೊಂಡಂಗಿದ್ರೆ ನನ್ನ ಸೇರಿಸ್ಕೊಂಡ್ರೆ ಯಾಕೆ ಆ ಹುಡುಗಿ ಬಗ್ಗೆ ಹೇಳ್ತಾರೆ, ಆ ಹುಡುಗಿ ಮೇಲೆ ಹೇಳ್ತಾರೆ ಅಂದ್ರೆ ಅವ್ರು ಚರ್ಚೆ ಬಂದೇ ಇಲ್ಲ, ಅವ್ರು ಆರಾಧನೆ ಮಾಡೇ ಇಲ್ಲ. ಇಲ್ಲ ನನಗೆ ಕೊಟ್ಟ ಶಿಕ್ಷೆ ಅವ್ರಿಗೂ ಕೊಡು, ಇಲ್ಲ ಅವ್ರ ಕೊಟ್ಟಂತ ಅವ್ರ ಮೇಲೆ ತೋರಿಸಿದ ಕರುಣೆ ನನಗೆ ತೋರಿಸು ಅಂತ ಏನ್ ಮಾಡ್ಬೇಕು ಹೇಳಿ? ನಿಮ್ ಮಕ್ಕಳನ್ನ ಕಾಪಾಡ್ಬೇಕಾ ಸೈತಾನ ಕಾಪಾಡ್ಬೇಕಾ? ಯಾರು ಕೇಳೋದು ಈ ಪ್ರಶ್ನೆ? ಸೈತಾನ ಕೇಳ್ತಾರೆ ಏನಂತೇಳಿ, ಅವ್ರಿಗೆ ಶಿಕ್ಷೆ ಕೊಟ್ರೆ ನನಗೂ ಶಿಕ್ಷೆ ಕೊಡು, ಅವ್ರನ್ನ ಕ್ಷಮಿಸಿ ಪರಲೋಕ ಸೇರಿಸ್ಕೊಡಂಗಿದ್ರೆ ನನ್ನನ್ನು ಸೇರಿಸ್ಕೊ ಅಂತ ಹೇಳ್ತಾರೆ. ಹಾಗಾದ್ರೆ ದೇವ್ರು ಏನ್ ಮಾಡ್ಬೇಕು? ಸೈತಾನ ಶಿಕ್ಷೆ ಆಗ್ಲೇಬೇಕು. ಹಾಗಾದ್ರೆ ಸೈತಾನ ಶಿಕ್ಷೆ ಆಗ್ಲೇಬೇಕಾದ್ರೆ ಯಾರು ಸಭೆಗೆ ಆರಾಧನೆಗೆ ಬರ್ತಾ ಇಲ್ವೋ ಅವರೆಲ್ಲರಿಗೂ ಶಿಕ್ಷೆ ಆಗೇ ಆಗುತ್ತೆ. ಅಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಬಿಟ್ಬಿಟ್ಟಾರೆ. 6 ತಿಂಗಳಿಗೆ ಒಂದ್ಸರಿ ಚರ್ಚಿಗೆ ಬರೋರು, ಇನ್ನಿಲ್ಲ ಅಂದ್ರೆ ಕ್ರಿಸ್ಮಸ್ಗೆ ಒಬ್ರು ಬರ್ತಾರೆ. ಇವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರ? 6 ತಿಂಗಳಿಗೆ 1 ವರ್ಷಕ್ಕೆ ನಿಮ್ಮ ಮಗಳು ದುಡ್ಡು ಲಕ್ಷ ತರ್ಬೋದು, ದುಡ್ಡು ತರಬಹುದು ಅಷ್ಟೇ, ಆದರೆ ಜೀವ ತೆಗೆದುಕೊಂಡು ಬರಕ್ಕಾಗಲ್ಲ. ಆಮೆನ್, ಆಮೆನ್. ಗಾಡಿಗಳಿರೋರು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು, ದೇವರೇ ಆಕ್ಸಿಡೆಂಟ್ ಆಗ್ತಿದ್ದೆ ಕಾಪಾಡು ಅಂತ ಹೇಳಿ. ಕಾರ್ ಇರೋರು ಪ್ರಾರ್ಥನೆ ಮಾಡಬೇಕು, ಆಕ್ಸಿಡೆಂಟ್ ಆಗ್ತಿದ್ದೆ ಕಾಪಾಡು ದೇವರನ್ನು ಪ್ರಾರ್ಥಿಸಬೇಕು. ಇಲ್ಲಿಗೆ ಆರಾಧನೆಗೆ ಬರೆದಿದ್ದವರು ಪ್ರಾರ್ಥನೆ ಮಾಡಿದವರು ಗಾಡಿ ಮೇಲೆ ಕುತ್ಕೊಂಡ ತಕ್ಷಣ ಡ್ರೈವಿಂಗ್ ಮಾಡಿದ ತಕ್ಷಣ ಪ್ರೇಯರ್ ಮಾಡಿ ಹುಡುಗ ಪ್ರೇಯರ್ ಮಾಡಿ ದೇವ್ರ ಟಚ್ ವರ್ಷಕ್ಕೊಂದ್ಸತಿ ಬಂದಿರೋ ಹೆಂಗ್ ಪ್ರೇಯರ್ ಮಾಡ್ತಾನೆ? ಇಲ್ಲಿ ಹೆಣ್ಮಕ್ಳು ಗಮನಿಸ್ರಿ, ನಿಮ್ಗೇನಾದ್ರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಈ ಚರ್ಚ್ಗೆ ಬರ್ತಿರೋಂತಹ ಹುಡುಗನ ನಿಮ್ಮ ಸಂಬಂಧಿಕರು ಯಾರು ಏನೇ ಆಗಿದ್ರು ಮದುವೆ ಪ್ರಪೋಸಲ್ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಅಪ್ಪನ ನಮ್ಗೆ ಹೇಳಿ ಅದಕ್ಕೆ ಯಾರಿಗೇನು ಹೇಳಿ, ನನಗೆ ಈ ಹುಡುಗ ಬೇಡ ಅಂತ ಕ್ಯಾನ್ಸಲ್ ಮಾಡಿ. ಹುಡುಗರು ಅಷ್ಟೇ, ಚರ್ಚ್ಗೆ ಬರ್ತಿರೋಂಥ ಹುಡುಗಿ ಯಾರೇ ಬಂದ್ರು ಅದು ಸೈತನ ಪಾತ್ರ ದಾರಿಯಲ್ಲಿರುವಂತ ಹುಡುಗಿ ರಿಜೆಕ್ಟ್ ಮಾಡಿ, ಹಂಗೆ ಇದ್ರೂ ಪರವಾಗಿಲ್ಲ, ಸಭೆಗೆ ಬಂದಿರುವಂತಹ ನಂಬಿಕೆ ಮಾತ್ರ ಯಾವತ್ತಿಗೂ ನೀವು ಮದುವೆ ಮಾಡಿಕೊಳ್ಳೇಬಾರದು. ಹಲೋಯ್ಯ, ಮದುವೆ ಮಾಡಿಕೊಳ್ಳೇಬಾರದು. ಸಭೆಯ ಅಭ್ಯಾಸನ ಬಿಟ್ಟವರು ಶಾಪಗ್ರಸ್ತನಾಗಿದ್ದಾರೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಶಾಪಗ್ರಸ್ತರು. ಆ ಶಾಪಗ್ರಸ್ತಕ್ಕೆ ಯಾವ ಕಾರಣ ಅಂದ್ರೆ ಅವ್ರ ತಂದೆ ತಾಯಿಗಳು ಕಾಸು ಕೊಟ್ಟು ಓದಿಸಿ ಚರ್ಚಲ್ಲಿ ಏಸವನ್ನೇ ಬಿಟ್ಬಿಟ್ಟಿದ್ದಾರೆ. ಇವಾಗ ಕೇಳಿದ್ರಿಲ್ಲ ಅಷ್ಟೇ, ಅಲ್ಲೊಂದು ಚರ್ಚಿದೆ, ಸಂದಿಗೆ ಹೋಗಿ ಬರ್ತಾರೆ, ಸಂದಿಗೆ ಹೋಗ್ತಾರ, ಸಂದಲ್ಲಿ ಓಡಾಡ್ತಾರ ಗೊತ್ತಾಗುತ್ತೆ. ಹಲಲುಯ್ಯ, 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 ಪ್ರೈಸ್ ದಿ ಲಾರ್ಡ್. ಕಾಸು ಕೊಟ್ಟು ದುಡಿದು ಕಾಸು ಕೊಟ್ಟು ನಿನ್ನ ಮಕ್ಕಳ ನೀನೇ ಹಾಳು ಮಾಡ್ಬಿಟ್ಟೆ. ಇವತ್ತು ಅವ್ರ ರಕ್ಷಣೆಗಿಲ್ಲ, ಕೆಟ್ಟ ಅಭ್ಯಾಸದಲ್ಲಿದ್ದಾರೆ. ಯಾವ ಕೆಟ್ಟ ಅಭ್ಯಾಸ? ದೇವರನ್ನ ಆರಾಧನೆ ಮಾಡಿದ್ರೆ ಕೆಟ್ಟ ಅಭ್ಯಾಸ. ಒಂದು ವೇಳೆ ಈ ತರ ಕೇಳುವಾಗ ನಾನು ಒಂದೇ ಒಂದು ಪ್ರೇಯರ್ ಮಾಡೋ ಸಾಕು, ನಾನು ನಮ್ಮ ಹೆಂಗಸರು ನಮ್ಮ ಹೆಣ್ಮಕ್ಳು ಚೇಂಜ್ ಆಗ್ಬಿಡ್ತಾಳೆ, ನಮ್ಮ ಮಗು ಚೇಂಜ್ ಆಗ್ಬಿಡ್ತಾನೆ, ಎಸ್ ಸ್ವಾಮಿ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಕೊಂಡಿರ್ಬೋದು. ಯೇಸು ಸ್ವಾಮಿ ಮಾತಾಡ್ತಾರೆ ನಿನಗೋಸ್ಕರನೇ. ನೀನೇನು ಎಷ್ಟೊಂದು ಕೇರ್ಲೆಸ್ ಆಗಿ ನಿನ್ನ ಮಕ್ಕಳ ವಿಚಾರದಲ್ಲಿ ಕೇರ್ಲೆಸ್ ಆಗಿದೆಯಲ್ಲ, ಈ ಒಂದು ವಿಚಾರವಾಗಿ ದೇವರು ಮಾತಾಡ್ತಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸಿರಿ, ಆದಿಕಾಂಡದಲ್ಲಿ 34ನೇ 1ನೇ ವಾಕ್ಯದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಯಾಕೋಬನ ಮಗಳು. ಅವರ ಗಂಡ್ಮಕ್ಳಿದ್ದಾರೆ. ಆ ಗಂಡ್ಮಕ್ಳು ಒಬ್ಬೊಬ್ಬರು ಒಂದೊಂದು ರೀತಿ, ಅವ್ರ ಗುಣಗಳು. ಯಾಕೋಬನ ದೈವ ಭಕ್ತನೇ, ಆದ್ರೆ ಅವರ ಮಕ್ಕಳೆಲ್ಲರೂ ದೇವರ ವಿರುದ್ಧವಾಗಿರುವಂತವರು. ಒಬ್ಬನ ಕತ್ತೆ, ಒಬ್ಬನ ನರಿ, ಒಬ್ಬನ ನಾಯಿ, ಆ ತರ ಗುಣ ಇರುವಂತವನು. ಅವರ ಮಕ್ಕಳಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ದಾಳೆ, ದೀನಳು ಅಂತೇಳಿ.
ಈ ಅಮ್ಮ ತಾಯಿ ಕೇವಲ ಒಂದೇ ಒಂದು ಸಾರಿ ಆ ಪ್ಯಾಟೆಗೆ ಹೋಗಿ ಬಂದಿದ್ದಕ್ಕಷ್ಟೇ, ಒಂದೇ ಒಂದು ಸಾರಿ. ಮಹಾತಾಯಿ ಡೈಲಿ ಹೋಗಿದ್ರೆ ಇನ್ನೇನಾಗ್ಬೋದು. ಈ ದೀನದ ಹುಡುಗಿ ಒಂದೇ ಸರಿ ಆ ಪ್ಯಾಟೆ ಸುತ್ತಾಡ್ಕೊಂಡು ಬಂದಿದ್ದಷ್ಟೇ. ಅಯ್ಯಮ್ಮ ಎಂತ ಡ್ರೆಸ್ ಆಗಿರ್ಬೇಕು ಈ ಸಿನಿಮಾ. ಒಂದು ಸತಿ ವಾಕಿಂಗ್ ಹೋಗೋರಷ್ಟಕ್ಕೇನೆ ಅವಳನ್ನ ರೇಪ್ ಮಾಡಾಕ್ಬಿಟ್ಟ, ಪಾಪದಲ್ಲಿ ಬಿಡಿಸ್ಬಿಟ್ಟ, ದೊಡ್ಡ ಕೊಲೆಗಳಾಗ್ಬಿಟ್ರು. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಬಂದ್ಬಿಟ್ಟಿದೆ, ನಮ್ಮ ಹೆಣ್ಣು ಮಕ್ಕಳು ಈ ತರ ಮಾಡ್ಬಿಟ್ಟು ಅಂತೇಳಿ ಆ ಊರ ದೊಡ್ಡ ಕೊಲೆಗಳು ನಡೆದು ಬಿಡ್ತು, ರಕ್ತಪಾತ ಆಗ್ಬಿಡ್ತು. ಈ ತಾಯಿ ಯಾವಾಗಲೂ ಅಪರೂಪಕ್ಕೆ ಆ ಸಿಟಿಗೆ ಬಂದೋದು. ಡೈಲಿ ಹೋಗಿದ್ರೆ ಏನ್ ಗತಿ? ಹುಡುಗರಾಗಲಿ ಹುಡುಗಿರಾಗಲಿ ಅವ್ರಿಷ್ಟ ಬಂದ ರೀತಿಯ ಡ್ರೆಸ್ಗಳನ್ನ ಹಾಕೋದಕ್ಕೆ ಅನುಮತಿ ಕೊಡಬಾರ್ದು. ಅದು ಕಾಸ್ಟ್ಲಿನ ಇರಲಿ ಕಡಿಮೆನೇ ಇರಲಿ, ಮಾನ ಮುಚ್ಚುವಂತ ಬಟ್ಟೆಗಳಾಗಿರಬೇಕು. ಆಮೆನ್ ಆಮೆನ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಸೇವೆ ಮಾಡುತ್ತವರು ಮೊದಲನೇ ತಿಮೋಥೆಯ 3:5 ವಾಕ್ಯದಲ್ಲಿ ಕೇಳುತ್ತೆ, ಒಂದು ವಿಶ್ವಾಸಿ ಆಗಲಿ ಸೇವೆ ಮಾಡೋರಾಗಲಿ, ನೀನ್ ಮನೆನೇ ಸರಿಯಾಗಿ ನಡೆಸಿಲ್ಲ ಅಂದ್ರೆ ನೀನ್ ಸಭೆನೇ ನಡೆಸ್ತೀಯಾ? ನಿನ್ ಮಕ್ಕಳಲ್ಲಿ ನಿಮ್ಮ ಮಕ್ಕಳ ಹೆಂಡತಿ ಮಕ್ಕಳ ಸಮೇತವಾಗಿ ದೇವರನ್ನ ಆರಾಧನೆ ಮಾಡಿಲ್ಲ ಅಂದ್ರೆ ನೀನು ಸೇವೆ ಮಾಡಕ ಅಲ್ಲ. ನಾನೆಂದಿಲ್ಲ, ದೇವರ ವಾಕ್ಯ ಹೇಳುತ್ತೆ, ಹೋದ್ರೆ ಸ್ವಂತ ಮನೆಯನ್ನ ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೆಂಗೆ ನೀನು ನಡೆಸ್ತೀಯಾ? ಎಲ್ಲರೂ ಚರ್ಚ್ ನಡೆಸಕ್ಕೆ ತುಂಬಾ ಇಷ್ಟಪಡ್ತಾರೆ, ಆದ್ರೆ ಕುಟುಂಬ ನಡೆಸಕ್ ಮಾತ್ರ ಇಷ್ಟಪಡಲ್ಲ. ಇದೆಂತ ಬುದ್ಧಿ ನೋಡ್ರಿ. ಸಭೆ ನಡೆಸೋ ದೊಡ್ಡ ವಿಷಯ ಅಲ್ಲ. ಕುಟುಂಬನ ಸರಿಯಾಗಿ ನಡೆಸ್ಕೊಂಡಿದ್ದೆ ಆದ್ರೆ ಆ ಸಭೆನ ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ. ಯಾವ ಸೇವಕನಾಗಲಿ ವಿಶ್ವಾಸಿ ಆಗಲಿ ತನ್ನ ಮನೆಯನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂದ್ರೆ ಆ ಸಭೆ ಕೂಡ ಸರಿಯಾಗಿ ನಡೆಸ್ಕೊಳಕ್ ಆಗಲ್ಲ. ತನ್ನ ಮನೆಯನ್ನು ಸರಿಯಾಗಿ ನಡೆಸ್ಕೋಬೇಕು. ಆಮೆನ್ ಆಮೆನ್ ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 14ನೇ 6 ಮತ್ತು 8ನೇ ವಾಕ್ಯದಲ್ಲಿ ಒಬ್ಬ ಯವನಸ್ಥಳಿದ್ದಾಳೆ. ಯಮ ತುಂಬಾ ಡ್ಯಾನ್ಸ್ ಅಲ್ಲಿ ಫೇಮಸ್. ಯಮ ಡ್ಯಾನ್ಸ್ ಅಲ್ಲಿ ಫೇಮಸ್. ಒಂದೇ ಒಂದು ಡ್ಯಾನ್ಸ್ ಮಾಡಿದ್ರೆ ಅಷ್ಟೇ ಯಮ. ಹೋದ್ರಲ್ಲ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದನ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸುವುದರಿಂದ ಅವನು ಅವಳಿಗೆ ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಒಂದೇ ಒಂದು ಡ್ಯಾನ್ಸ್, ಈ ಯವನಸ್ಥಳ ಡ್ಯಾನ್ಸ್ ಏನಾಯ್ತು ಗೊತ್ತಾ? ಸ್ಥಾನಿಕನಾದಂತ ಯೋಹಾನನ ತಲೆನೇ ಎಗರೋಯ್ತು. ಒಂದು ಡ್ಯಾನ್ಸ್ ಪಾಸ್ಟರ್ ತಲೆನೇ ಎಗರೋಯ್ತು. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ತಂದೆ ತಾಯಿಗಳು ನಿಮ್ಮ ಸೇವಕರನ್ನ ಯಾವಾಗ ರೆಸ್ಪೆಕ್ಟ್ ಮಾಡ್ತಾರೋ ಅವಾಗ ನಿಮ್ಮ ಮಕ್ಕಳು ಕೂಡ ಮನೇಲಿ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ಪಾಸ್ಟರ್ ರೆಸ್ಪೆಕ್ಟ್ ಮಾಡ್ತಾರೆ. ಯಾವಾಗ ನೀವು ದೇವರ ಸೇವಕರನ್ನ ಕೇರ್ಲೆಸ್ ಆಗಿ ಒಂದು ರೀತಿಯಲ್ಲಿ ನೀವು ಕೀಳಾಗಿ ಮಾತಾಡ್ತಿರೋ ನಿಮ್ಮ ಮಕ್ಕಳು ಕೂಡ ಅದೇ ಅಭ್ಯಾಸನ ಮಾಡ್ಕೊಳ್ತಾರೆ. ಯಾವಾಗ ನೀವು ಮಾತಾಡ್ತಿರೋ ಅವಾಗಲೇ ಶಾಪದ ಮೂಲ ನಿಮ್ಮ ಮನೆ ಮೇಲೆ ಬಂದಿರ್ತದೆ ಅಂತ ಅರ್ಥ. ತುಂಬಾ ಜನಕ್ಕೆ ಏನಂದ್ರೆ ಪಾಸ್ಟ್ರು ಚರ್ಚಲ್ಲಿರೋದು ಪ್ರತಿಯೊಬ್ಬರು ನಾನು ನನ್ನ ಮಗಳು ನನ್ನ ಮಗಳಿಂದ ಕೇಳಿದ್ರೆ ಚೆನ್ನಾಗಿರ್ತದೆ ಅಂತ. ಅದು ಆಶೀರ್ವಾದ ಅಲ್ಲ. ನಾನು ನನ್ನ ಮಗಳು ನನ್ನ ಮಗನು ಏನನ್ನ ಕೇಳಬೇಕು ಅಂತ ಆಸೆ ಪಡೋದು ಅದು ಆಶೀರ್ವಾದ ಅಲ್ಲ. ನಾನು ನನ್ನ ಕುಟುಂಬದವರು ಸೇವಕರು ಹೇಳಿದ ಮಾತನ್ನ ಕೇಳಬೇಕು ಅಂದ್ರೆ ಆಶೀರ್ವಾದ. ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳಲ್ಲಿ ದೇವರ ಸೇವಕರ ವಿರುದ್ಧವಾಗಿ ಮಾತಾಡುವಾಗ ಅವರನ್ನ ಗದರಿಸಬೇಕು. ನೀವು ಅವ್ರನ್ನ ಗದರಿಸಬೇಕು. ದೇವರ ಸೇವಕರು ದೇವರ ವಿಚಾರವಾಗಲಿ ದೇವರ ಸೇವಕರ ವಿಚಾರವಾಗಿ ಮಾತಾಡಕ್ಕೆ ಹೋಗ್ಬಾರ್ದು ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ಅದು ಬಿಟ್ಟು ಅವರನ್ನ ಹಂಗೇನೋ ಅದು ಹಿಂಗೇನೋ ಅಂತೇಳಿ ಮಾತಾಡಿದೆ ಆದ್ರೆ ಆ ತಕ್ಷಣ ಯಾವತ್ತು ಮಾತಾಡಿದ್ರೆ ಅವತ್ತೇ ನಿಮ್ಮ ತಲೆ ಮೇಲೆ ಕುಟುಂಬದ ಮೇಲೆ ಆ ಶಾಪ ಇರ್ತದೆ. ಇವತ್ತು ನೀವು ಒಪ್ಪಿಸಿಕೊಟ್ರೆ ಅದು ಕ್ಲಿಯರ್ ಆಗ್ತದೆ. ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ನೀವು ಅಂದ್ಕೊಂಡಿದ್ರೆ ನಾನು ತುಂಬಾ ನೀತಿವಂತರು ಅಲ್ಲ. ದೇವರ ದೃಷ್ಟಿಯಲ್ಲಿ ತುಂಬಾ ಮಾತಾಡಿ ದೊಡ್ಡ ಶಾಪಗ್ರಸ್ತರಾಗಿರ್ತೀರ. ಅದರಿಂದ ಬಿಡುಗಡೆ ಹೊಂದೋದಕ್ಕೆ ನೀವು ಸಿದ್ಧರಾಗಿದೆ. ಆದರೆ ದೇವರು ಕಾರ್ಯ ಮಾಡ್ತಾನೆ. ಆಮೆನ್. ಯೋಬನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವಾಗ ತನ್ನ ಮಕ್ಕಳಿಗೋಸ್ಕರ ಯೋಬನು ಪ್ರಾರ್ಥನೆ ಮಾಡ್ತಿದ್ದಾನೆ. ಒಂದು ವೇಳೆ ಎಲ್ಲಾದರೂ ಯಾವತ್ತಾದರೂ ನನ್ನ ಮಕ್ಕಳು
ಎಷ್ಟು ಜನ ನಿಮ್ಮೂರಲ್ಲಿ SLC ಪಾಸ್ ಆದವರು, ಫೇಲ್ ಆದವರು, PUC ಪಾಸ್ ಆದವರು, ಫೇಲ್ ಆದವರು, ಡಿಗ್ರಿ ಪಾಸ್ ಆದವರು, ಫೇಲ್ ಆದವರು ನಿಮ್ಮೂರಲ್ಲಿ ಇಲ್ಲ? ಇದರ ಏನ್ ವ್ಯತ್ಯಾಸ ನಿನಗೂ ನಿಮ್ಮ ಮಕ್ಕಳಿಗೆ, ಅವ್ರಿಗೂ ನಿಮ್ಮ ಮಕ್ಕಳಿಗೆ ವ್ಯತ್ಯಾಸ? ನಿನ್ನ SLCನೋ, ನಿನ್ನ PUCನೋ, ನಿನ್ನ ಡಿಗ್ರಿನೋ ನಿನ್ನ ಮಗನನ್ನ ಸ್ಟ್ಯಾಂಡರ್ಡ್ ಮೇಲೆ ತರೋದಿಲ್ಲ. ದೇವರ ದಯೆ ಅವರ ಎಲ್ಲರ ಮಧ್ಯದಲ್ಲಿ ಮೇಲೆ ತರಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಅದಕ್ಕಿಂತ ಆ ವಿದ್ಯಾಭ್ಯಾಸ ಕೊಡು, ಇಲ್ಲ ಅಂತಿಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾದ ಪ್ರಾಮುಖ್ಯತೆ ಅಂದ್ರೆ ದೇವರ ಭಯವನ್ನ ಕಲಿಸಿಕೊಡು, ದೇವರ ವಾಕ್ಯವನ್ನು ಹೇಳಿಕೊಡು, ಪ್ರಾರ್ಥನೆ ಹೇಳಿಕೊಡು. ಅದು ಅವರ ಜೀವಿತವನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೇವಕರನ್ನ ಘನಪಡಿಸೋದು, ಒಳ್ಳೆ ಗೌರವ ಕೊಡೋದು ನೀವು ಕಲ್ತ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಅದನ್ನು ಕಲಿಸಿ, ಅದು ಆಶೀರ್ವಾದ. ನಿಮ್ಮ ಮನೆಗಳಲ್ಲಿ ಸೇವಕರ ಕುರಿತಾಗಿ ನೀವು ಕೆಟ್ಟದಾಗಿ ಮಾತಾಡುವಾಗ ಪರಿಣಾಮ ಸೇವಕರಿಗೆಲ್ಲ ಕೇಳಿಸ್ಕೊಂಡಂತ ನಿನ್ನ ಮಗನೋ ಮಗಳು ವಿಶ್ವಾಸದಲ್ಲಿ ಕಮ್ಮಿ ಆಗ್ಬಿಡ್ತಾರೆ, ಅವರು ವೀಕ್ ಆಗ್ಬಿಡೋದು. ಎಷ್ಟೋ ಕುಟುಂಬಗಳಲ್ಲಿ ಹಂಗಾಗಿದೆ. ಇದು ಮೊದಲನೇ ಪ್ರಾರ್ಥನೆ. ಯೇಸು ಹೇಳಿದ್ರು, ನೀವು ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ಏನ್ ಮಾಡ್ಬೇಕು? ಎರಡನೇ ಪಾಯಿಂಟ್, ಮೊದಲನೇ ಪೂರ್ವಕರಂತ 29-19ನೇ ವಾಕ್ಯ. ಓದಿ ಬೇಗ. ಮೊದಲ ಪೂರ್ವಕರಂತ 29-19ನೇ ವಾಕ್ಯ. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ಆಮೆನ್, ಆಮೆನ್. ಇದು ದಾವೀದನ ಪ್ರಾರ್ಥನೆ. ಯಾರ ಪ್ರಾರ್ಥನೆ ಇದು? ದಾವೀದನ ಪ್ರಾರ್ಥನೆ. ದಾವೀದನಿಗೆ 20 ಜನ ಮಕ್ಕಳು. ಎಷ್ಟು ಜನ? 20 ಜನ ಮಕ್ಕಳು. ಆದ್ರೆ ದಾವೀದನ ಪ್ರೇಯರ್ ಮಾಡೋದು ಒಬ್ಬರಿಗೋಸ್ಕರ. ಯಾರಿಗೋಸ್ಕರ? ಸೊಲೊಮೋನಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಉಳಿದವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಆದ್ರೆ ಸೊಲೊಮೋನ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ತಾ ಇದ್ದ. ಆದ್ರೆ ಅವನು ಮಾಡಿದ ಪ್ರಾರ್ಥನೆ ಗೊತ್ತಾ ಏನಂತೇಳಿ? ನನ್ನ ಮಗನಾದಂತ ಸೊಲೊಮೋನ ಹೆಂಗಾಗಿರ್ಬೇಕು? ಯಥಾರ್ಥವಂತನಾಗಿರ್ಬೇಕಂತೆ. ಆಜ್ಞೆ ನಿಯಮಗಳನ್ನು ಕೈಗೊಂಡು ನಡೆಯುವಂತರಾಗಿರ್ಬೇಕು. ಆಮೆನ್, ಆಮೆನ್. ಯಥಾರ್ಥವಂತರು. ನಿನ್ನ ಮಕ್ಕಳು ಏನಾಗಿರ್ಬೇಕು? ಯಾರಾದ್ರೂ ಮೊಬೈಲ್ ಯೂಸ್ ಮಾಡಂಗಿದ್ರೆ ಖಂಡಿತ ಅಲ್ಲೇ ಸ್ಟಾಪ್ ಮಾಡಿ ಈ ಕಡೆ ವಾಕ್ಯ ಕೇಳ್ರಿ. ಯಾಕಂದ್ರೆ ನಾಳೆ ನೀನು ಬದುಕಿರ್ತಿಯಲ್ಲ ಗ್ಯಾರಂಟಿ ಇಲ್ಲ. ಅದು ವಯಸ್ಸಾದವರಾಗ್ಲಿ, ವಯಸ್ಸಲ್ಲಿರೋರಾಗ್ಲಿ ದೇವರನ್ನ ಘನಪಡಿಸ. ಮರಣ ಯಾರನ್ನ ಬಿಡಲ್ಲ. ಆ ಮರಣ ಕೊಟ್ಟಿ ಬಂದಂತವ್ರು ಯೇಸು ಸ್ವಾಮಿ ಒಬ್ಬರೇ. ಅವ್ರು ಗೌರವ ಕೊಟ್ಟಿಲ್ಲ ಅಂದ್ರೆ ನಿನಗೆ ಮರಣ ಇದ್ರೆ ಜೀವ ಇದ್ರೇನು, ಜೀವ ಇದ್ದಿದ್ರೆ ಏನು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದನ್ನ ಹಿಡಿದವರು ಖಂಡಿತವಾಗಲಿ ಇಲ್ಲಿ ಪರಲೋಕದಲ್ಲಿ ಎಲ್ಲ ಜಾಗದಲ್ಲೂ ಜೀವಿಸಕ್ಕೆ ಸಾಧ್ಯ. ಆದರೆ ಅದನ್ನ ಹಿಡಿದವರು ಈ ಲೋಕದಲ್ಲಿ ಸ್ವಲ್ಪ ದಿವಸ ಮಾತ್ರ. ಇಲ್ಲಿ ದಾವೀದನ ಪ್ರಾರ್ಥನೆ ತುಂಬಾ ಸುಂದರವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಇನ್ನೊಂದ್ಸರಿ ಓದ್ರಿ. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಳ್ಳುತ್ತಿರುವ. ದಾವೀದನು ಹೇಳ್ತಿದ್ದಾನೆ ತನ್ನ ಸೊಲೊಮೋನ ಕುರಿತಾಗಿ. ಎಷ್ಟು ಜನ ಮಕ್ಕಳು? 20 ಜನ ಮಕ್ಕಳು. ಅವರಲ್ಲಿ ಒಬ್ಬನಿಗೆ ಮಾತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಳ್ಳುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟೆಲ್ಲ ಸಿದ್ಧ ಮಾಡಿದ್ದೀನೋ ಆ ನಿನ್ನ ಮಂದಿರವನ್ನ ಅವನು ಯಥಾರ್ಥ ಮನಸ್ಸಿನಿಂದ ಅಂದ್ರೆ
ಎಷ್ಟು ಜನಕ್ಕೆ ಹಿಂಗ್ ಪ್ರಾರ್ಥನೆ ಮಾಡ್ತೀರಾ ಅಥವಾ ಹಿಂಗ್ ಪ್ರೇಯರ್ ಮಾಡ್ತೀರಾ? ನನ್ನ ಮಗ ಛತ್ರಿ ತಂಗಿರ್ಬೇಕು. ನಾನು ಏರಿಯಾದಲ್ಲಿ ಗೊತ್ತಾ ನನ್ನ ಮಗನ ಹೆಂಗಿರ್ಬೇಕು? ಎಷ್ಟು ಜನ ಹೆಂಗ್ ಮಾಡ್ತೀರ? ನಿಮ್ ಮಕ್ಳು ಹೆಂಗಿರ್ಬೇಕಮ್ಮ? ನನ್ನ ಮಗ ನನ್ನ ಏರಿಯಾದಲ್ಲಿ ಹೆಂಗಿರ್ಬೇಕು ಅಂತ ಅಮ್ಮಾಯಿನ ತರ ಇರಬಾರ್ದು. ಛತ್ರಿ ಅಂದ್ರೆ ಯಾಮರ್ಸರು, ಕರೆಕ್ಟ್ ಏನದು? ಯಾಮರ್ಸನಾಗಿರ್ಬೇಕು, ಮೋಸಗಾರನಾಗಿರ್ಬೇಕು, ರೌಡಿ ಆಗಿರ್ಬೇಕು, ಕೊಲೆಗಾರನಾಗಿರ್ಬೇಕು, ಕುಡುಕನಾಗಿರ್ಬೇಕು. ಹಿಂಗ ಪ್ರೇಮ್ ಮಾಡ್ತೀರಾ? ಹಿಂಗ ಇಷ್ಟಪಡ್ತೀರಾ? ನೀವು ಯಾರು ಪ್ರೇಯರ್ ಮಾಡಿರಲ್ಲ, ಆದ್ರೂ ನಿಮ್ಮ ಮಕ್ಕಳು ಕೆಲವರು ಹಂಗೇ ಇದ್ದಾರೆ. ಕಾರಣ ಏನಂದ್ರೆ ನೀನು ಪ್ರಾರ್ಥನೆ ಮಾಡಿಲ್ಲ. ಸೊಲೊಮೋನ ಕುರಿತಾಗಿ ದಾವೀದನ ಪ್ರೇಯರ್ ಮಾಡಿದ್ದಕ್ಕೆ ಅವನು ದೊಡ್ಡ ರಾಜನಾದ, ದೊಡ್ಡ ಶ್ರೀಮಂತನಾದ, ದೊಡ್ಡ ಜ್ಞಾನವಂತನಾದ. ಸೊಲೊಮೋನಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ, ಸೊಲೊಮೋನಿಗೆ ಆ ರಾಜನ ಆಸ್ಥಾನವಾಗಲಿ, ಆಶೀರ್ವಾದವಾಗಲಿ, ಆ ಜ್ಞಾನವಾಗಲಿ ಬರೋ ಕಾರಣ ಏನಂದ್ರೆ ಅವರ ಅಪ್ಪನು ಮಾಡಿದ ಪ್ರಾರ್ಥನೆ. ಚಪ್ಪಳ ದೇವ್ರ ಮಹಿಮೆಗಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಮಾಡೋ ಪ್ರಾರ್ಥನೆ? ಎಷ್ಟು ಜನ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆ ನಿಮ್ಮ ಮಕ್ಕಳನ್ನ, ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದೆ ಅನ್ನೋದು ಗುರುತೇನು ಗೊತ್ತಾ? ಎಷ್ಟು ಜನ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಮ ಮಕ್ಕಳ ಕುರಿತಾಗಿ ಪ್ರಾರ್ಥನೆ ಮಾಡಿದ್ದನ್ನ ದೇವರು ಕೇಳಿದ್ದೆ ಅನ್ನೋದಕ್ಕೆ ಗುರುತೇನು? ಬದಲಾವಣೆಗಿಂತ ಇನ್ನೊಂದು ಮುಖ್ಯವಾಗಿದೆ. ನಿಮ್ ಪ್ರಾರ್ಥನೆ ದೇವ್ರು ಕೇಳಿದಾನ? ತಂದೆ ತಾಯಿಗಳು ನಿಮ್ ಪ್ರಾರ್ಥನೆ ದೇವ್ರು ಕೇಳಿದಾನ ಅನ್ನೋದು ಗುರುತೇನು ಗೊತ್ತಾ? ನಿಮ್ಮ ಮಕ್ಕಳು ನಿಮ್ಮ ಜೊತೆಲಿ ಸೇರಿ ಆರಾಧನೆ ಮಾಡಿದ್ರೆ ಅದಕ್ಕೆ ಗುರುತು. ಏನದು? ನಿಮ್ಮ ಮಕ್ಕಳು ನಿಮ್ಮ ಜೊತೆ ಕುಟುಂಬ ಸಮೇತವಾಗಿ ಆರಾಧನೆ ಮಾಡಿದ್ದಾರೆ ಅಂದ್ರೆ ಅದು ನಿಮ್ಮ ಪ್ರಾರ್ಥನೆ ದೇವರು ಕೇಳಿದಾನೆ ಅಂತ ಅರ್ಥ. ಒಂದು ವೇಳೆ ನೀನು ಇಲ್ಲಿ ಅವನಲ್ಲಿ ಇನ್ನೊಬ್ಬಡಿಗೆ ಇನ್ನಿಲ್ಲೋ ಅಂದ್ರೆ ನಿನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡಿಲ್ಲ, ನೀನು ಪ್ರಾರ್ಥನೆ ಮಾಡಿಲ್ಲ. ಮೊದಲನೇದಾಗಿ ಎಣ್ಣದಾಗಿ ಮಾಡಿದ್ರು ದೇವರು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ನಿನ್ನ ಜೊತೆ ಸೇರಿ ನಿನ್ನ ಮಕ್ಕಳು ಆರಾಧನೆ ಮಾಡ್ತಾ ಇಲ್ಲ. ಅಷ್ಟೇ ವಾಕ್ಯ ಬಂದ್ರಿ, 10ನೇ ವಾಕ್ಯದಲ್ಲಿ ಬಂದಿರಲ್ಲ ಈ ವಚನ ಕಡದಲ್ಲಿ. ಫರೋಹನ ಪ್ಲಾನ್ ಏನು? ನಿಮ್ಮ ಮಕ್ಕಳು ನಿನ್ನ ಜೊತೆ ಆರಾಧನೆ ಮಾಡಕ್ ಬರಲ್ಲ, ಬಂದ್ರೆ ಏನು ಸಿಗ್ತದೆ? ದೇವ್ರ ದಯ ಸಿಕ್ಬಿಡ್ತದೆ. ಅದಕ್ಕೆ ನಾನು ಬಿಡಲ್ಲ. ಅವತ್ತು ಫರೋಹನ ಬಿಟ್ಟಿಲ್ಲ, ಇವತ್ತು ನಿಮ್ಮ ಅಮ್ಮನೇ ಬಿಡ್ತಾ ಇಲ್ಲ, ನಿಮ್ಮ ಅಮ್ಮನೇ ಬಿಡ್ತಾ ಇಲ್ಲ ಆರಾಧನೆ ಮಾಡಕ್ಕೆ, ಕರ್ಕೊಂಡೇ ಬರ್ತಾ ಇಲ್ಲ. ಕಾರಣ ಅಂದ್ರೆ ದೇವ್ರ ದಯ ಸಿಕ್ಬಿಡುತ್ತೆ ಅಂತ. ಹಲ್ಲೆಲೂಯಾ. ಹಿಂಗೆ ನೀನು ಇಲ್ಲಿ, ನಿನ್ನ ಮಗಳು ಅಲ್ಲಿ, ನೀನು ಇಲ್ಲಿ, ನಿನ್ನ ಮಗನ ಬೇರೆ ಪ್ಯಾಟೆ ಎಲ್ಲ ಇದಿದೆ ಆದ್ರೆ ಶೀಘ್ರವಾಗಿ ಫುಟ್ಬಾಲ್ ನಲ್ಲಿ ಬಿದ್ದೋಗ್ತೀಯಾ? ಕಾರಣ ಗೊತ್ತಾ? ಲೂಕನ ಮನಸ್ಸು ಮಾಡ್ತಾರೆ, ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅವನೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದು ಆಸ್ತಿ ಮಾಡಿದ್ರೆ ನಿನ್ನ ಮಗ ಎಲ್ಲಿ ಮಾಡ್ದ? ಹಾಳು ಮಾಡ್ದ. ಯಾಕಂದ್ರೆ ಆ ಆಸ್ತಿ ಮೇಲೆ, ಹಣದ ಮೇಲೆ ದೇವರ ಆಶೀರ್ವಾದ ಇಲ್ಲ. ಯಾಕೆ ಆಶೀರ್ವಾದ ಇಲ್ಲ ಅಂದ್ರೆ ದೇವರ ಆರಾಧನೆ ಬಿಟ್ಟು, ದೇವರ ಜಾಗವನ್ನು ಬಿಟ್ಟು ನೀನು ದುಡಿಯಕ್ಕೆ ಹೋಗಿದ್ರಿಂದ, ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿ ಮಾಡೋದ್ರಿಂದ ಅದು ನಿನಗೆ ಸಲ್ಲೋದಿಲ್ಲ, ಅದು ನಿಲ್ಲೋದಿಲ್ಲ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೂರ್ಣ ಹೃದಯದ ಯಥಾರ್ಥ ಮನಸ್ಸಿನಿಂದ ನನ್ನ ಮಗ ನನ್ನ ಮಗಳು ದೇವರನ್ನು ಆರಾಧಿಸಬೇಕು ಅಂತೇಳಿ ನಿಮ್ಮ ಕೈಗಳ ಮೇಲೆ ಕೆತ್ತಿ ಹೇಳ್ರಿ. ಇವತ್ತಿಂದ ನಾನು ನನ್ನ ಕುಟುಂಬವಾಗಿ ದೇವರೇ ಎಷ್ಟೇ ಲಾಭ ಬರಲಿ, ಎಷ್ಟೇ ನಷ್ಟ ಆಗ್ಲಿ, ದೇವರ ಸನ್ನಿಧಾನದಲ್ಲಿ ಇರ್ತೇನೆ. ಯಾಕಂದ್ರೆ ಪ್ರಾಣ ಮುಖ್ಯ. ನನ್ನ ಮಗಳ ಪ್ರಾಣ, ನನ್ನ ಮಗನ ಪ್ರಾಣ ಮುಖ್ಯ. ದೇವರೇ ಅವರನ್ನು ಕಾಪಾಡು, ಎಲ್ಲ ಕೇಳಿದ ಬಿಡಿಸಿ ಕಾಪಾಡು. ಮತ್ತೆ ಅಷ್ಟು ಮಾತ್ರವಲ್ಲ, ಅವರ ಯಥಾರ್ಥ ಹೃದಯದಿಂದ ಆರಾಧನೆ ಮಾಡಿದ್ದೆ ಆದ್ರೆ, ಯಥಾರ್ಥ ಹೃದಯದಿಂದ ಪ್ರೀತಿಸಿದಾದ್ರೆ ಯೇಸುವನ್ನ, ಇಡೀ ನಿಮ್ಮ ಊರಲ್ಲಿ ಒಬ್ಬ ದೊಡ್ಡ ರಾಜನಾಗಿ, ರಾಣಿಯಾಗಿ, ಒಂದು ಆಫೀಸರ್ ಆಗಿ, ಒಂದು ದೈವಭಕ್ತನಾಗಿ ಅವರು ಜೀವಿಸ್ತಾರೆ. ಉದಾಹರಣೆ ಏನು ಗೊತ್ತಾ? ದಾವೀದ ಮಾಡಿದ ಪ್ರಾರ್ಥನೆ ಸೊಲೊಮೋನನ ಆಶೀರ್ವಾದ. ಆಮೆನ್. ಎಲ್ಲಿ ಪ್ರಾರ್ಥನೆ ಮಾಡ್ರಿ, ತಂದೆಗಳೆಲ್ಲ ಪ್ರಾರ್ಥನೆ ಮಾಡ್ರಿ. ಈಗ ಬೇರೆ ಮಕ್ಕಳು ಮಾಡಲ್ಲ, ನೀವು ನಿಮ್ಮ ಮಕ್ಕಳಿಗಾಗಿ ಮಾಡ್ರಿ. ಜೋರಾಗಿ ನೋಡೋಣ. ಜೋರಾಗಿ ಮಾಡಲ್ವಾ ನಿಮ್ಮ ಮಕ್ಕಳಿಗೋಸ್ಕರ?
ನಿಮ್ಮ ಮಕ್ಕಳಿಗೂ ಪ್ರೇ ಮಾಡ್ರಪ್ಪ, ಮುಂದೆ ಬರೋ ಮಕ್ಕಳಿಗೆ ದೇವ್ರ ಬಗ್ಗೆ ಲೇಟ್ ಆದ್ರೂ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ದಾವೀದನ ಪ್ರಾರ್ಥನೆ ದೇವರು ಕೇಳಿದ. 20 ಜನ ಮಕ್ಕಳು ಅವನಿಗೆ, ಆದರೆ ಆಶೀರ್ವಾದ ಮಾಡಿದ ಒಂದೇ ಮಗನನ್ನ. ಯಾಕಂದ್ರೆ ಅವನು ಆಶೀರ್ವಾದ ಮಾಡಿದ್ದು ಒಂದು ಮಗನ ಮಾತ್ರ. ಆಮೆನ್, ಆಮೆನ್. ಜೋರಾಗಿ ಹೇಳಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳನ್ನು ಕೆಡಿಸೋದೇನೆಂದ್ರೆ, ಈ ಮಗ ನಮ್ಮ ಅಮ್ಮನ ತರ ಇರೋದು, ಇವನು ನನ್ನ ತರ ಇರೋದು, ಈ ಹುಡುಗಿ ಅವ್ರ ಅಮ್ಮನ ತರ ಇರೋದು. ಈ ರೀತಿ ಬಾಗ್ಲಿಕ್ಕೆ ಹೋಗ್ಬೇಡಿ. ಆಮೆನ್, ಹಲ್ಲೆಲೂಯಾ. ದೇವರು ಕೊಟ್ಟ ಮಗು ದೇವರ ಸ್ವರೂಪಕ್ಕೆ ಅನುಸಾರವಾಗಿ ಮಕ್ಕಳನ್ನ ಬೆಳೆಸಬೇಕು. ಆಮೆನ್. ರೆಬೆಕ್ಕಳು ಇಸಾಕನ ಮಾಡಿದ ತಪ್ಪೇನು ಗೊತ್ತಾ? ಇದೇ ಮಾಡಿದ್ರು. ಈಸಾವನು ಒಂದು ಕಡೆ ಇಸಾಕರನ್ನ ಇಷ್ಟಪಡ್ತಾ ಇದ್ದ, ಯಾಕೋಬನು ರೆಬೆಕ್ಕಳನ್ನು ಇಷ್ಟಪಡ್ತಾ ಇದ್ದ. ಕೊನೆಗೆ ಯಾಕೋಬನು ತನ್ನ ಸ್ವಂತ ತಾಯಿ ಸತ್ತಾಗ ಮಣ್ಣಿಗೆ ಇಲ್ಲ. ಯಾಕೋಬನು ಇಲ್ಲ, ಯಾರಿಲ್ಲ? ರೆಬೆಕ್ಕಳು ಸತ್ತಾಗ ಮಣ್ಣು ಮಾಡಾಕಿಲ್ಲ. ಯಾಕೆ? ಮನೆಯಲ್ಲಿ ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿ ಮಕ್ಕಳನ್ನ ಸದ್ಯತೆ ನಡೆಸಿದ್ರೆ ಅದು ಆಶೀರ್ವಾದಕರವಾಗಿತ್ತು. ತಂದೆ ಒಂದು ಮಗನ ಕಡೆ, ತಾಯಿ ಇನ್ನೊಂದು ಮಗನ ಕಡೆ, ಇನ್ನೊಂದು ಮಗನ ಕಡೆ, ಈ ರೀತಿಯಾಗಿ ಭೇದ ಭಾವನೆ ಮಾಡಿದ್ರೆ ಆ ಮಕ್ಕಳು ಹೆಂಗ್ ಬೆಳೀತಾರೆ? ಕೆಡೋದಕ್ಕೂ ಅವರೇ ಕಾರಣ, ಒಳ್ಳೆದಾಗೋದಕ್ಕೂ ಅವರೇ ಕಾರಣ ಆಗ್ತದೆ. ಯಾವತ್ತೂ ಅಷ್ಟೇ ತಂದೆ ತಾಯಿಗಳ ಮಕ್ಕಳನ್ನು ಭಾಗ ಇಟ್ಕೋಬಾರ್ದು. ತಂದೆ ತಾಯಿಗಳು ಇಬ್ಬರು ಸೇರಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿಯಾಗಿ ನೋಡಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ ಭೇದ ಭಾವ ನೋಡದೆ ಎಲ್ಲರೂ ಏಕ ರೀತಿಯಲ್ಲಿ ನೋಡಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. 3ನೇ ಪಾಯಿಂಟ್ ಹೋಗೋಣ. ನಾನು 5 ನಿಮಿಷ 10 ನಿಮಿಷ ಮುಗಿಸ್ಬೇಕು, ಟೈಮ್ ಆಯ್ತು. ಆದಿಕಾಂಡ 35ನೇ 17 ಮತ್ತು 17 19 ವಾಕ್ಯ. ಯಾಕೋಬನ ಪುಸ್ತಕ ಆದಿಕಾಂಡ 35ನೇ ಅಧ್ಯಾಯ, 35ನೇ ಅಧ್ಯಾಯ 17ರಿಂದ 19 ವಾಕ್ಯಗಳು. ಆಕೆ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ, ಅಂಜಬೇಡ, ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೇನೋನಿ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನೋನಿ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮಿನ್ ಎಂದು ಹೆಸರಿಟ್ಟನು. ಹಾಗೆ ರಾಹೇಲಳು ಮೃತಪಟ್ಟಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು. ಗಮನಿಸಿ, ಯಾಕೋಬನಿಗೆ ಪ್ರೀತಿ ಹೆಂಡತಿ ರಾಹೇಲಳು. ಆಕೆ ಹೆರಿಗೆ ಟೈಮ್, ಡೆಲಿವರಿ ಟೈಮ್ ಬಂದಿದೆ. ಡೆಲಿವರಿ ಟೈಮ್ ಬರ್ಬೇಕಾದ್ರೆ ತುಂಬಾ ಕಷ್ಟಪಡ್ತಿದ್ದಾಳೆ. ಆಗ ಡೆಲಿವರಿ ಮಾಡಿ ಬಂದಂತ ಹೆಂಗಸರುಗಳು ಅವ್ರು ಹೇಳ್ತಿದ್ದಾರೆ, ಅಮ್ಮ ಒಂದು ಸಂತೋಷ ವಿಷಯ, ಅದೇನಪ್ಪ ಅಂದ್ರೆ ನಿನಗೆ ಗಂಡು ಮಗು ಹುಟ್ಟೈತೆ. ಎರಡನೇದು ಬೇಜಾರು ಸಾಕಿದ್ದೆ ಏನಂದ್ರೆ ಗೊತ್ತಾ? ನೀನ್ ಇಷ್ಟರಲ್ಲಿ ಸಾಯ್ತೀಯ. ಡೆಲಿವರಿ ಮಾಡುವಂತ ಸ್ತ್ರೀ ಹೇಳ್ತಾರೆ, ನಿನಗೊಂದು ಸಂತೋಷ ವಿಷಯ ಏನು? ಮೊದಲನೇದಾಗಿ ನಿನಗೆ ಒಂದು ಗಂಡು ಮಗು. ಎರಡನೇದು ದುಃಖದ ವಿಷಯ, ಅದೇನಪ್ಪ ಅಂದ್ರೆ ನೀನು ಸ್ವಲ್ಪ ಹೊತ್ತರಲ್ಲಿ ಸಾಯ್ತೀಯ. ಆ ತರ ವಿಷಯ ಬಂದಾಗ ಆ ತಾಯಿ ಸಾಯೋದಕ್ಕಿಂತ ಮುಂಚಿತವಾಗಿ ಒಂದು ತನ್ನ ಮಗನನ್ನ ಜ್ಞಾಪಿಸಿಕೊಂಡು, ನಾನು ಇವನು ಹುಟ್ಟಿದಾಗ ನಾನು ಮರಣ ಹೊಂದಿದೆ, ಸಾವು ಬಂತು ನನಗಂತೇಳಿ ಅವನಿಗೆ ಒಂದು ಹೆಸರು, ದುಃಖದಿಂದ ನೋವಿನಿಂದ ಒಂದು ಹೆಸರು ಇಟ್ಲಂತೆ. ಏನ್ ಹೆಸರು? ಏನು? ಬೆನೋನಿ. ಬೆನೋನಿ ಅಂದ್ರೆ ಏನ್ ಗೊತ್ತಾ? ದುಃಖ, ನೋವಿನಿಂದ, ಸಾಲಿನಿಂದ ಬಂದಂತ ಮಗನು ಅಂತೇಳಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ತಾಯಿ ನುಗ್ಕೊಂಡ. ಇವನು ತಕ್ಷಣ ಯಾರು ನುಗ್ಕೊಂಡಿದ್ದು? ಯಾರು? ತಾಯಿ
ಕೆಲವರು ಹೇಳ್ತಾ ಇರ್ತಾರೆ, ಏಯ್ ನೀನು ಈ ಮನೆಗೆ ಬಂದ ತಕ್ಷಣ ಹಸು ಸತ್ತೋಯ್ತು, ಈ ಮನೆಗೆ ಬಂದ ತಕ್ಷಣ ಅವ್ರು ಸತ್ತೋಗ್ಬಿಟ್ರು, ಈ ಮನೆಗೆ ಬಂದ ತಕ್ಷಣ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು, ನಿನ್ ಮದುವೆ ಆದ್ಮೇಲೆ ಹಿಂಗಾಯ್ತು, ನೀನ್ ಹುಟ್ಟಿದ ತಕ್ಷಣ ತಾಯಿ ನುಂಗ್ಕೊಂಡೆ, ನೀನ್ ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪಂದು ನುಂಗ್ಕೊಂಡೆ ಅಂತೇಳಿ ಅವ್ರನ್ನ ಶಾಪ ಆಗ್ತಾನೆ ಇರ್ತಾರೆ. ಇವನ್ ಯಾವ ಹುಟ್ಟಿದ ಗಳಿಗೆನೆ ಸೀರಿಲ್ಲಪ್ಪ, ಇವನು ಹುಟ್ಟಿದ ತಕ್ಷಣ ಹಿಂಗಾಗ್ಬಿಡ್ತು ಅಂತೇಳಿ ಅವನು ಸಾಯವರೆಗೂ ಅವನನ್ನ ಹಿಂಸೆ ಪಡಿಸ್ತಾನೆ ಇರ್ತಾನೆ. ಈಗ ಗಮನಿಸ್ರಿ, ಈ ತಾಯಿ ಆ ಮಗು ಹುಟ್ಟಿದಾಗ ಬೆನೋನಿ ಅಂತೇಳಿ ಬಿಟ್ಲು, ದುಃಖದ ಮಗು ಅಂತೇಳಿ. ಆ ಕ್ಷಣದಲ್ಲೇ ಯಾಕೊಬ್ಬರು ಏನ್ ಮಾಡ್ತಾರೆ ಗೊತ್ತಾ, ಆ ಮಗುವನ್ನ ತೆಗೆದುಕೊಂಡು ದೇವರಿಗೆ ಪ್ರತಿಷ್ಠಾಪನೆ ಮಾಡಿ ಆ ತಾಯಿ ತಂದೆ ಹೆಸರನ್ನ ಚೇಂಜ್ ಮಾಡಿದ್ರು. ಯಾಕೆ ಗೊತ್ತಾ ಚೇಂಜ್ ಮಾಡೋದು? ಕಾರಣ ಏನ್ ಗೊತ್ತಾ, ಇವನು ಎಲ್ಲಿ ಹೋದ್ರು ಬೈತಾನೇ ಇರ್ತಾರೆ. ಅದಕ್ಕೆ ಆ ರೀತಿ ಆಗ್ಬಾರ್ದು ಅಂತೇಳಿ ತನ್ನ ತಂದೆ ಯಾಕೊಬ್ಬರು ಏನ್ ಮಾಡ್ತಾನೆ, ಅವನನ್ನ ಏನೋ ಬೆಂಜಮಿನ್ ಇಂಗ್ಲಿಷ್ ಅಂತ ಕರಿತೀವಿ, ಬೆನ್ಯಾಮೀನ್ ಅಂತೇಳಿ ಅವನನ್ನ ಹೆಸರು ನಾಮಕರಣ ಮಾಡ್ತಾರೆ. ಅದರ ಅರ್ಥ ಏನಂದ್ರೆ 5ರಷ್ಟು ಆಶೀರ್ವಾದ ಹೊಂದಿದವನು ಅಂತೇಳಿ. ಆಮೇಲೆ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ದೇವರ ಭುಜಬಲ, ದೇವರ ರೈಟ್ ಬಲಗಡೆ ಭುಜ ಇದಲ್ಲ, ಬಲಗೈ ಬಲ. ಆಮೇಲೆ ಅದರ ಅರ್ಥ ಬೆಂಜಮಿನ್ ಅಂದ್ರೆ ದೇವರ ರೈಟ್ ಹ್ಯಾಂಡ್ ಆಗಿ, ದೇವರ ಆಶೀರ್ವಾದ ಹೊಂದಿದ್ದವನು, ದೇವರ ಕೃಪೆ ಹೊಂದಿದ್ದವನು ಅಂತೇಳಿ. ಆಮೇಲೆ 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 ಪ್ರೈಸ್ ದಿ ಲಾರ್ಡ್. ಇಲ್ಲಿವರೆಗೂ ನಿನ್ನ ಮಗ ದಡ್ಡ ಆಗಿರ್ಬೋದು, ಇಲ್ಲಿ ಕೇಳುವಂತ ನೀವೆಲ್ಲರೂ ಸಹ ದಡ್ಡ ಆಗಿರ್ಬೋದು, ವರ್ಷಗಾರನಾಗಿರ್ಬೋದು, ಕುಡುಕನಾಗಿರ್ಬೋದು, ಮೋಸಗಾರನಾಗಿರ್ಬೋದು, ಇವತ್ತು ತಂದೆ ತಾಯಿಗಳು ನೀವು ಪ್ರಾರ್ಥನೆ ಮಾಡಿದ್ರೆ ಆ ದುಃಖದ ವಿಚಾರಗಳನ್ನು ಹೋಗಿ ಆನಂದಮಯವಾಗಿ ಮಾರ್ಪಡಿಸೋದಕ್ಕೆ ದೇವರ ಶಕ್ತವಂತನಾಗಿದ್ದಾನೆ. ಆಮೇಲೆ ಹೆಚ್ಚಿನ ತಂದೆ ತಾಯಿ ನಿಮ್ಮ ಮಕ್ಕಳನ್ನ ಬದಲಾವಣೆಯನ್ನು ಎದುರು ನೋಡ್ತೀರಾ? ನಿಮ್ಮ ಮಕ್ಕಳ ಬದಲಾವಣೆ ಎದುರು ನೋಡ್ತೀರಾ? ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾಕಂತ ಪ್ರಾರ್ಥನೆ ಮಾಡಿದಾಗ ಆ ವ್ಯಕ್ತಿಯನ್ನ ಆಶ್ಚರ್ಯವಾಗಿ ಮಾರ್ಪಡಿಸ್ತಾರೆ. ನೋಡ್ರಿ, ಬೇಕಾದ್ರೆ ಉದಾಹರಣೆ ಏನಿದೆ, 5ರಷ್ಟು ಹಿಂಗಾಯ್ತು ಅಂದ್ರೆ ಯಾಕೋಬರ ಪತ್ರಿಕೆ 43-44 ವಾಕ್ಯ ಓದ್ರಿ. ಬೇಗ. ಆದಿಕಾಂಡ 43. ಸೊ ಯಾಕೋಬ್ರನ್ನೇ ಸರಿ ಆದಿಕಾಂಡ 43-44. 43 ಇಲ್ಲ. ಅಯ್ಯೋ 34 ವಾಕ್ಯ ಕೊಡಿ. 34 ಲಾಸ್ಟ್ ವಾಕ್ಯ. ಯೋಸೇಫನು ತನ್ನ ಮುಂದೆ ಬಡಿಸಿದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳುಹಿಸಿದನು. ಆದರೆ ಬೆನ್ಯಾಮೀನನಿಗೆ ಬಂದ ಭಾಗವು ಮಿಕ್ಕಾದವರ ಭಾಗಗಳಿಗಿಂತ 5ರಷ್ಟು ಹೆಚ್ಚಾಗಿ 5ರಷ್ಟು ಆಶೀರ್ವಾದ ಹೊಂದಿದವನು. ಆಮೇಲೆ ತಾಯಿ ಅವನಿಗೆ ಹೆಸರಿಟ್ಟು ಬೆನೋನಿ ಅಂತೇಳಿ, ದುಃಖದ ಮಗು ಅಂತೇಳಿ. ಆದರೆ ಅದೇ ಕ್ಷಣದಲ್ಲಿ ಅವರ ಅಪ್ಪ ತೆಗೆದುಕೊಂಡು ಹೇಳಿದ, ಇವನು ಆಶೀರ್ವಾದ ಹೊಂದಿದವನು ಅಂತೇಳಿ. ಆಮೇಲೆ ದುಃಖವನ್ನ ಆನಂದವಾಗಿ ಮಾರ್ಪಡಿಸೋದಕ್ಕೆ ದೇವರು ಶಕ್ತವಂತನಾಗಿದ್ದಾನೆ. ಅದೇ ರೀತಿಯಾಗಿ ಶಾಪವನ್ನ ಆಶೀರ್ವಾದವಾಗಿ ಮಾರ್ಪಡಿಸೋದಕ್ಕೆ ದೇವರು ನಿಮ್ಮ ಕೈಗೆ, ನಮ್ಮ ಕೈಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ. ಆಮೇಲೆ ಆಮೇಲೆ ಇವತ್ತಿಂದ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮ ಮಕ್ಕಳಲ್ಲಿ ಅನೇಕ ಬದಲಾವಣೆ ದೇವರು ತಗೊಂಡ್ಬರ್ತಾನೆ. ಆಮೇಲೆ ಇಷ್ಟಪಡ್ತೀರಾ? ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಯಾವಾಗ ಪ್ರಾರ್ಥನೆ ಮಾಡಿದ್ರೆ ಮಾತ್ರ. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಇಲ್ಲಿ ಕೇಳ್ಕೊಂಡ್ರೆ ಆಗೋದೇ ಇಲ್ಲ. ಎಷ್ಟು ಜನ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡ್ತೀವಿ, ಸಂತೋಷ. ನಾಳೆ ವಾರ ಎಷ್ಟೇ ದೂರದಲ್ಲಿದ್ರು, ಏನೇ ಕೆಲಸದಲ್ಲಿದ್ರು, ಕುಟುಂಬ ಸಮೇತವಾಗಿ ಈ ಬಾಗಿಲ ಒಳಗಡೆ ಕುಟುಂಬ ಸಮೇತವಾಗಿ ಒಳಗಡೆ ನುಗ್ಗಬೇಕು. ಸರಿಯಾದ ಸಮಯಕ್ಕೆ ಬಂದು ಅದು ಆಶೀರ್ವಾದ. ಅವಾಗ ನಿಮ್ಮ ಮಕ್ಕಳು 5ರಷ್ಟು ಆಶೀರ್ವಾದ ಹೊಂದಿಕೊಳ್ತಾರೆ. ಆಮೇಲೆ ದೇವರಿಗೆ ನಿನ್ನ ಮಕ್ಕಳಿಗೆ ಸಂಬಂಧನೇ ಇಲ್ಲ ಅಂದ್ರೆ ಆಶೀರ್ವಾದ ಏನ್ ಬೇಕು? ನ್ಯಾಯ ತಾನೆ? ನಿನ್ನ ಮಕ್ಕಳಿಗೆ ದೇವರಿಗೆ ಸಂಬಂಧನೇ ಇಲ್ಲ, ಆಶೀರ್ವಾದ ಹೆಂಗ್ ಬರ್ತದೆ? ಬರ್ಬೇಕಾ? ಸಂಬಂಧ ಇಲ್ಲದ್ರೆ ಆಶೀರ್ವಾದ ಬೇಕಾ? ಖಂಡಿತ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ದೈವದಿಂದ ಲಾಸ್ಟ್ ವಾಕ್ಯ, ಮಾರ್ಕ್ ಸುವಾರ್ತೆ 9:22 ವಾಕ್ಯ. ಒಬ್ಬ ತಂದೆ ತನ್ನ ಮಗುಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಹೋದ್ರೆ ವಾಕ್ಯ ಹೋದ್ರಿ. ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಸೈತಾನನು ಚಿಕ್ಕ ಮಗುವಿಂದಾಗಿನಿಂದಲೂ ಸಾಯಿಸ್ಬೇಕಂತ ತುಂಬಾ ಪ್ಲಾನ್ ಮಾಡ್ತಾನೆ ಇರ್ತಾನೆ. ಉದಾಹರಣೆ ನೋಡಿ, ಗಮನಿಸ್ರಿ. ನನಗೆ ಚಿಕ್ಕ ವಯಸ್ಸಿನ ಇಲ್ಲಿವರೆಗೂ ಅನೇಕ ಸಂದರ್ಭಗಳಲ್ಲಿ ನಾನು ಸತ್ತೋಗ್ಬೇಕಾಗಿತ್ತು. ಆಕ್ಸಿಡೆಂಟ್ಗಳಲ್ಲಿ, ಕಾಯಿಲೆಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದು ಹೋಗ್ಬಿಡ್ಬೇಕಾಯ್ತು. ಆದ್ರೆ ದೇವರು ಇಲ್ಲಿವರೆಗೂ ನನ್ನ ಮಾಡ್ತಾ ಇರ್ತಾನೆ. ಕಾಯಿಲೆಗಳ ಮುಖಾಂತರ, ಕೊರೋನಾ ಮುಖಾಂತರ, ಬೇರೆ ಬೇರೆ ಆಕ್ಸಿಡೆಂಟ್ಗಳ ಮುಖಾಂತರ, ಜಗಳದ ಮುಖಾಂತರ, ಅನೇಕ ತರದ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಸಾಯಿಸೋದಕ್ಕೆ ಸೈತಾನ ಪ್ಲಾನ್ ಮಾಡ್ತಾ ಇರ್ತಾನೆ. ಎಲ್ಲದಕ್ಕಿಂತ ಪ್ರಾರಂಭದಕ್ಕಿಂತ ಕೊನೆ ದಿನಗಳಲ್ಲಿ ದೊಡ್ಡ ಮೋಸ ನಡೀತಾ ಇದೆ. ಅದೇನು ಗೊತ್ತಾ? ಪಾಪ ಹೆಚ್ಚಾಗಿದೆ. ಅದು ಮನೆ ಮನೆಯಲ್ಲೂ ಇದೆ, ಕೈಯಲ್ಲೂ ಇದೆ. ಅದೇನೆ ಮೊಬೈಲ್. ಯಾವುದು? ಮೊಬೈಲ್ ಅಲ್ಲಿ ನಿನ್ನ ಮಗ ಏನ್ ನೋಡ್ತಾನೆ ಅಂತ ಎಷ್ಟು ಜನ ಗೊತ್ತು? ನಿಮ್ಮ ಮಕ್ಕಳು ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ ಗೊತ್ತಾ ನಿಮಗೆ? ಏನ್ ನೋಡ್ತಾರೆ? ಅನೇಕ ಕೆಟ್ಟ ಇನ್ಫಾರ್ಮೇಶನ್ಸ್ ಮೊಬೈಲ್ ಅಲ್ಲಿ ಸಿಗ್ತಾ ಇದೆ. ಇದರಿಂದ ಆ ಹುಡುಗರು, ಆ ಜನಗಳು ಹಾಳಾಗ್ತಿದ್ದಾರೆ, ನಷ್ಟ ಆಗ್ತದೆ ಅವರ ಆತ್ಮ. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಸೈತಾನ ಈಗಾಗಲೇ ಅವರನ್ನು ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಶೀಕರಣ ಮಾಡ್ಕೊಳ್ಳೋದು ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ಯಾವಾಗ್ಲೂ ಹಿಂಗೇ ಇರ್ತದೆ. ವಶೀಕರಣ ಆಗದೆ ಕಂಡ್ರೆ ಸರಿಯಪ್ಪ, ಹೆಣ್ಮಕ್ಳು ಹೇಳ್ರಿ, ಮದ್ದೀಡ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ನೀವು ಹೆಣ್ಮಕ್ಳು ಗೊತ್ತಾಗಲ್ಲ, ಅಜ್ಜಿ ಅಂತ ಗೊತ್ತಾಗುತ್ತೆ. ಅಜ್ಜಿ ಹೇಳ್ರಿ, ಮುದ್ದೀಡ ಆಗಿದೆ ಈ ಅಪ್ಪನಿಗೆ ಅಂತ ಗೊತ್ತಾಗೋದು ಹೆಂಗೆ? ಅಜ್ಜಿ ಗೊತ್ತಿಲ್ಲ. ಅಮ್ಮ ನಿಮಗೇನು ಗೊತ್ತ ಮುದ್ದೀಡಕ್ಕಂತ? ಗೊತ್ತಿಲ್ಲ. ಓಹೋ, ನೀವು ಹೇಳಲ್ಲ, ಹೇಳಿದ್ರೆ ಕೆಲ್ಸ್ಕೊಂಡ್ಬಿಡ್ತಾರಂತ. ಗೊತ್ತಲ್ಲ? ಮದ್ದೀಡ ಆಗಿದೆ ಹೆಂಗ್ ಗೊತ್ತಾ? ಅವನು ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ನಿಜ ಕೋಮಾದಲ್ಲಿ ಕೋಮಾ ಹಂಗೇ ಇರ್ತಾನೆ. ಎಂದ್ರು ಸತ್ಯ ಅಂತಾನೆ, ಎಲ್ಲೋ ಇರ್ತಾನೆ. ಇದೆಲ್ಲ ಏನಿದು? ಇವನಿಗೇನೋ ಮಾಡಿಸ್ಬಿಟ್ಟವ್ರೆ, ಇವ್ರು ಯಾರೋ ಮುದ್ದೀಡ ಹಾಕ್ಬಿಟ್ಟವ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಫೋನಲ್ಲೇ ಅಡಿಕ್ಟ್ ಆಗ್ಬಿಟ್ಟಿದೆ ಅಂದ್ರೆ ಗುರುತು ಹೆಂಗಂದ್ರೆ, ಅವನು ಯಾವಾಗ ಕುತ್ಕೊಂಡ್ರೆ ಸಾಕು, ಈಗ ಮಲ್ಕೊಂಡ್ರೆ ಹಿಂಗೆ ನೋಡ್ತಾ ಇರ್ತಾನೆ, ಹಿಂಗೆ ತಿರ್ಕೊಂಡ್ರೆ ನೋಡ್ತಾನೆ, ಹಿಂಗೆ ನೋಡ್ತಾ ಇರ್ತಾನೆ. ಈ ಕೈ ಮಾತ್ರ ಫೋನ್ ಮಾತ್ರ ಮಿಸ್ ಆಗುತ್ತೆ. ಎಷ್ಟು ಬಿಸಿ ಬಂದ್ರೂ ಓಡ್ತಾನೇ ಇರುತ್ತೆ. ಅದಕ್ಕಿದ್ರೆ ಅದ್ರ ಮುಖಾಂತರ ಸೈತಾನವನ್ನ ಅಟ್ರಾಕ್ಟ್ ಮಾಡ್ತಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಈ ವ್ಯಕ್ತಿ ಕೇಳ್ತಿದ್ದಾನೆ, ಚಿಕ್ಕ ವಯಸ್ಸಿನ ನನ್ನ ಮಗನನ್ನ ಸಾಯಿಸ್ಬೇಕಂತ ಸೈತಾನ ದೊಡ್ಡ ಪ್ಲಾನ್ ಮಾಡ್ಕೊಂಡ್ಬಂದ. ಅವ್ರು ಕೇಳ್ತಾನೆ, ದೇವರೇ ನನಗೆ ಸಹಾಯ ಮಾಡೋದು. ಮುಂದೆ ಹೋದ್ರಿ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲವೂ ಆಗುವುದು ಎಂದು. ನಂಬುವವನಿಗೆ ಎಲ್ಲವೂ ಸಾಧ್ಯ. ಎಷ್ಟು ಜನ ನಂಬ್ತೀರ ನನ್ನ ಮಗನು ನನ್ನ ಮಗಳು ಬದಲಾವಣೆ ಆಗ್ತಾರೆ ಅಂತೇಳಿ? ಆಮೇಲೆ ನಾನು ನಂಬ್ತೇನೆ. ನೀವು ಇಡೀ ಕುಟುಂಬವಾಗಿ ಪ್ರತಿ ಭಾನುವಾರದಲ್ಲಿ ಆರಾಧನೆ ಮಾಡ್ತೀರಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬುವಂತೆ ಪ್ರತಿಯೊಂದು ವ್ಯಕ್ತಿಗೂ ಅದ್ಭುತಗಳು ಉಂಟು. ಒಂದು ವೇಳೆ ದೂರ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿನ್ನ ಮಗಳು ನಿನ್ನ ದೂರ ಬಿಟ್ಟು ಹೋಗಿರ್ಬೋದು. ಕೆಲವು ಮಕ್ಕಳು ನಿಮ್ಮನ್ನ ತಿರಸ್ಕಾರ ಮಾಡೋ ಕಾರಣ ಅಂದ್ರೆ ನಿಮ್ಮ ಗುಣಗಳೇ. ತಾಯಿ ಕ್ಯಾರೆಕ್ಟರ್ ಸರಿಯಿಲ್ಲ, ಗಂಡನ ಕ್ಯಾರೆಕ್ಟರ್ ಸರಿಯಿಲ್ಲ, ಅದನ್ನ ನೋಡಿನೇ ಅವರು ಪಾಪದಲ್ಲಿ ಬಿದ್ದೋಗಿರ್ತಾರೆ. ಅವ್ರಿಗೆ ಹೇಳೋಕೆ ನಿಮ್ಗೆ ಧೈರ್ಯ ಇಲ್ಲ, ಯಾಕಂದ್ರೆ ನೀನೇ ಸರಿ ಇಲ್ವಲ್ಲ, ನೀನೇ ಸರಿ ಇಲ್ಲ.
ನೀನು ಸರಿ ಇಲ್ದಿರಂದ್ರೆ ಸರಿ ಇಲ್ಲ, ಅದಕ್ಕೆ ಮಗಳಿಗೋ ಮಗನಿಗೆ ಧೈರ್ಯ ಹೇಳಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಒಳ್ಳೆದನ್ನ ಹೇಳಕ್ಕೆ ಎಲ್ಲಿಂದ ಬರುತ್ತೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. 4 ಪಾಯಿಂಟ್ ಇಂಪಾರ್ಟೆಂಟ್. ಮೊದಲನೇದಾಗಿ ಯೇಸು ಏನು ಹೇಳಿದ್ರು? ಜೋರಗಳಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಆಮೆನ್. ಎರಡನೇದಾಗಿ ದಾವೀದನ ಪ್ರಾರ್ಥನೆ ಮಾಡಿದ ಏನಂತೇಳಿ? ನನ್ನ ಮಗನು ಯಥಾರ್ಥವಾಗಿ ನಿನ್ನನ್ನು ಸೇವಿಸಲಿ. ಆಮೆನ್. ಏನೇಳಿ? ಯಥಾರ್ಥವಾಗಿ ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸಲಿ ಅಂತೇಳಿ. ಆಮೆನ್. ಮೂರನೇದಾಗಿ ಯಾಕೋಬನ ಬೆನ್ಯಾಮೀನನಿಗೆ ಪ್ರಾರ್ಥನೆ ಮಾಡಿದ್ದು ಅಲ್ವಾ? ಆತನನ್ನ 5ರಷ್ಟು ಆಶೀರ್ವಾದ ಹೊಂದುವ ಹಾಗೆ. ನಾಲ್ಕನೇದಾಗಿ ಹೇಳ್ದ, ಒಬ್ಬ ಮೂರ್ಛೆ ರೋಗದಲ್ಲಿದ್ದ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದ ಸಾಯಿಸಬೇಕಂತ ಸೈತಾನ ತುಂಬಾ ಪ್ಲಾನ್ ಮಾಡ್ದ. ದೇವರೇ ನನಗೆ ಸಹಾಯ ಮಾಡೋದು ಕೇಳ್ದ. ದೇವರು ಹೇಳಿದ್ರು, ನೀನು ನಂಬಿದ್ರೆ ಎಲ್ಲ ಸಾಧ್ಯ. ನೀನು ನಂಬಿದ್ರೆ ಎಲ್ಲ ಸಾಧ್ಯ. ಎಷ್ಟು ಜನ ನಂಬ್ತೀನಿ? ಹಾಗಾದ್ರೆ 1 ಅವರ್ ನೀವು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಊರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಮೇನ್, ಆಮೇನ್. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ನಿಂತ್ಕೊಳ್ಳೋಣ. ಇವತ್ತು ಕೇಳಿದಂತಹ ಎಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನ ಎಂಥ ಎಕ್ಸಾಮ್ಸ್ ಇರಲಿ, ಎಷ್ಟೇ ಬಿಸಿ ಇರಲಿ, ನೀವು ಯೂತ್ ಮೀಟಿಂಗ್ ಕಳಿಸ್ಕೊಡ್ರಿ. ಬರೀ ಬಸ್ಗೆ ಇವತ್ತು ಬೆಳಗ್ಗೆ ಫೋನ್ ಮಾಡ್ತಾರೆ, 55,000 ಕೇಳ್ತಾರೆ. ಕೊಳ್ಳೇಗಾಲಕ್ಕೆ ಹೋಗಿ ಬರೋಕ್ಕೆ 55,000. ಆಮೇಲೆ ನಿಮ್ಮನ್ನು ದುಡ್ಡು ಕೇಳ್ತಾ ಇಲ್ಲ. ಫೀಸ್ ಬೇಕಾದ್ರೆ 1 ಲಕ್ಷ ಬೇಕಾದ್ರೆ ಕಟ್ತೀರಾ, 2 ಲಕ್ಷ ಬೇಕಾದ್ರೆ ಕಟ್ತೀರಾ. ಆದರೆ ಅವ್ರ ಜೀವನ ಬದಲಾವಣೆ ಆಗೋದಕ್ಕೋಸ್ಕರ ಅವ್ರ ತೀರ್ಮಾನ ಇಲ್ಲ. ಪಕ್ಕದಲ್ಲಿ ನೋಡ್ರಿ, ನಿನ್ನ ಮಕ್ಕಳ ಜೊತೆ ಬಂದಿದ್ದಾರ ಆರಾಧನೆಗೆ ಅಂತ ಕೇಳಿ ನೋಡ್ರಿ. ನಿನ್ನ ಮಕ್ಕಳ ಜೊತೆಲಿ ಆರಾಧನೆ ಮಾಡಕ್ಕೆ ಬಂದಿದ್ದಾರ? ಕೇಳಲ್ಲ ಪಕ್ಕದಲ್ಲಿ. ಎಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ನೋಡ್ರಿ, ನಾಳೆ ವಾರ ನಿಮ್ಮ ಮಕ್ಕಳ ಸಮೇತವಾಗಿ ದೇವಾಲಯಕ್ಕೆ ಬನ್ನಿ ಅಂತ ಹೇಳ್ರಿ. ಆ ಮಾತು ಹಂಗೆ ಆಗಲೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈಗ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸಮಯ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋ ಸಮಯ. ಇವತ್ತು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಒಂದು ವೇಳೆ ಇನ್ನು 1 ಅವರ್ಗೋ ಸಾಯಂಕಾಲದೊಳಗೆ ಕೆಟ್ಟ ಸುವಾರ್ತೆ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ದೇವರು ಇವತ್ತು ಅದು ತಪ್ಪಿಸೋದಕ್ಕೋಸ್ಕರನೇ ಪ್ರೇಯರ್ ಮಾಡಿಸ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಯಾವ ಕೇಡು ಆಗದ ಹಾಗೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೆ ಯಾವ ಕೇಡು ಆಗಬಾರ್ದು. ಎಷ್ಟು ಜನ ಇಷ್ಟಪಡ್ತಾರೆ ನಮ್ಮ ಮಕ್ಕಳಿಗೆ ಯಾವ ಕೇಡು ಆಗಬಾರ್ದು? ಬಾಯ್ ಬಿಟ್ಟು ಹೇಳ್ಬೇಕು, ನನ್ನ ಮಕ್ಕಳಿಗೆ ಯಾವ ಕೇಡು ಆಗಬಾರ್ದು. ಹಲ್ಲೆಲೂಯಾ. ಕೆಲವರು ಬಾಯಿನೇ ಬಿಡಲ್ಲ. ಕೇಡಾದ್ರೂ ಸಾಕು, ನಂತರ ದುಡ್ಡಿದೆ ನೋಡ್ಸ್ಕೊಂಡ್ ಬರ್ತೀನಿ ಅಂತ. ಮೂಳೆ ಮುರಿದ್ರೆ ರೆಡಿ ಮಾಡಿಸ್ಕೊಂಡ್ ಬರ್ತೀಯ, ಪ್ರಾಣ ಹೋದ್ರೆ ಎಲ್ಲಿ ರೆಡಿ ಮಾಡಿಸ್ಕೊಂಡ್ ಬರ್ತೀಯಾ? ಪ್ರೇಯರ್ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಿ. ದೇವರೇ, ನಿಮ್ಮ ಮಗ ಏನನ್ನು ಎಲ್ಲೆಲ್ಲಿದ್ದಾನೋ ಹೆಂಗಿದ್ದಾನೋ ಗೊತ್ತಿಲ್ಲ, ಎಲ್ಲ ಕೇಳದೆ ಬಿಡಿಸಿ ಕಾಪಾಡಪ್ಪ ಅಂತ ಕೇಳ್ರಿ. ಮುಖ್ಯವಾಗಿ ಒಬ್ಬೊಬ್ಬರೇ ಗಂಡು ಮಕ್ಕಳಿರೋರು, ಒಂದೇ ಮಗನಿರೋರು, ದಯವಿಟ್ಟು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ನಾನು ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂತ ದೇವರು ಎಚ್ಚರಿಸುತ್ತಾನೆ. ಆ ಒಂದು ಇರೋ ಮಳೆಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಜೀವಿತ ಇರೋದಿಲ್ಲ. ಆ ನಷ್ಟ ಆಗಬಾರ್ದು. ನಿಮ್ಮ ಮಕ್ಕಳು, ಯಾವ ಮಕ್ಕಳು ನಷ್ಟ ಆಗಬಾರ್ದು. ಪ್ರಾರ್ಥನೆ ಮಾಡ್ರಿ, ಕಣ್ಣೀರಿಡ್ರಿ, ಗೋಳಾಡ್ರಿ, ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡೋದಕ್ಕೆ ನೀನೇ
ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡೋರು ಯಾರು? ಯಾರು ಪ್ರೇರಣೆ ಮಾಡಕ್ಕೆ ಸಾಧ್ಯ? ಅಯ್ಯೋ ಸ್ತೋತ್ರಪ್ಪ, ಸ್ತೋತ್ರ ಯೇಸುವೇ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ, ಈ ಸಭೆಗೆ ಸೇರಿದಂತೆ ಒಂದು ಮಗು ಕೂಡ ವ್ಯರ್ಥವಾಗಬಾರ್ದು, ಒಂದು ಮಗು ಕೂಡ ವ್ಯರ್ಥವಾಗಿ ಆಚೆ ಕಡೆ ಇರಬಾರ್ದು. ಎಲ್ಲರೂ ರಕ್ಷಿಸಲ್ಪಡಬೇಕು. ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಕುಟುಂಬವಾಗಿ ಆರಾಧನೆ ಮಾಡಬೇಕು. ಯಾರ್ಯಾರು ಆರಾಧನೆ ಮಾಡಿಲ್ವೋ ಅವರ ಮೇಲೆ ಸೈತಾನ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮುಖಾಂತರನೋ, ನೀರಿನ ಮುಖಾಂತರ, ಕರೆಂಟ್ ಮುಖಾಂತರನೋ, ವಿಷದ ಮುಖಾಂತರನೋ, ಟೆನ್ಷನ್ ಇಕ್ಕೋ, ಸೂಸೈಡ್ ಮುಖಾಂತರನೋ, ಯಾವುದೋ ಒಂದು ರೀತಿಯಲ್ಲಿ ಬಲಿಯನ್ನು ತೆಗೆದು ಪ್ಲಾನ್ ಮಾಡ್ತಾ ಇರ್ತಾರೆ. ಅವೆಲ್ಲವನ್ನು ಯೇಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇವೆ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಯಾವ ಮಗುವನ್ನು ಮುಟ್ಟಬಾರದು. ಏಸು ರಕ್ತದಲ್ಲಿ ಪ್ರೋಷಣೆ ಮಾಡಲಿ ಸ್ವಾಮಿ. ಏಸು ರಕ್ತದಲ್ಲಿ ಬೇರೆ ಹಾಕ್ತಿದ್ದೇವೆ. ಯಾವ ದುಷ್ಟಶಕ್ತಿ ಮುಟ್ಟಬಾರದು, ಯಾವ ಮಂತ್ರ ಶಕ್ತಿಗಳು ಮುಟ್ಟಬಾರದು. ಯೇಸಪ್ಪ, ಮಕ್ಕಳನ್ನು ಮುಟ್ರಿ ಸ್ವಾಮಿ, ಮಕ್ಕಳನ್ನು ಮುಟ್ರಿ ಸ್ವಾಮಿ. ಆಮೇನ್. ನೀವು ಬೇಸರ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ನೀವು ಪ್ರೇಯರ್ ಮಾಡಿಲ್ಲ ಅಂದ್ರೆ ನಿಮ್ ಪ್ರೇಯರ್ ಮಾಡಕ್ ಚಾನ್ಸಸ್ ಸಿಗಲ್ಲ. ನೀವು ನಿನ್ನ ಮನೆಯಲ್ಲಿ ಬಿಟ್ಟು ಬಂತ ಮಗನೋ ಮಗಳೋ ಒಂದು ವೇಳೆ ಚರ್ಚಿಗೆ ಕರ್ಕೊಂಡ್ಬರ್ತೀರ, ಅಲ್ಲೇ ಬಿಟ್ಟಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಈಗ ಕರೆಂಟ್ ಶಾಕ್ ಹೊಡೋದು, ಬೇರೆ ಬೇರೆ ಸಮಸ್ಯೆಗಳಾಗೋ, ಓಡೋಗೋ, ಕೆಟ್ಟ ಪದ್ಧತಿಯಲ್ಲಿ ಹೋಗೋ ಆಗಿದ್ರೆ ಯಾರು ಜವಾಬ್ದಾರರು? ತಂದೆ ತಾಯಿಗೆ ನೀವೇ ಕಾರಣ. ಮೊದಲನೇದಾಗಿ ನೀವು ಪ್ರೇಯರ್ ಮಾಡಿಲ್ಲ ನಿಮ್ಮ ಮಕ್ಕಳಿಗೋಸ್ಕರ. ಎರಡನೇದಾಗಿ ಧೈರ್ಯ ಇಲ್ಲ ಹೇಳೋದಕ್ಕೆ ಅವರಿಗೆ ಸಭೆಗೆ ಬಾ ಅಂತೇಳಿ ಅವರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀರಾ. ಅವ್ರನ್ನ ಯಾರು ಕಾಪಾಡೋದು? ಇವತ್ತಿಂದ ನಿಮ್ಮ ಬುದ್ಧಿಯನ್ನು ಬದಲಾಯಿಸ್ಕೊಳ್ರಿ. ಚರ್ಚಿಗೆ ಬರದ ಹಾಗೆ ನೀನು ನಿನ್ನ ಮಗಳು ನಿನ್ನ ಮಗನು ಚರ್ಚಿಗೆ ಬರ್ದಿರ ನಿಮ್ಮ ಏನೇ ಕೆಲಸದಲ್ಲಿದ್ದರೂ ಸಹ ಅದು ಜೀವಕ್ಕೆ ಜೀವ ಆಧಾರ ಅಲ್ಲವೇ ಅಲ್ಲ. ಅದು ಪ್ರಾಣ ಕಂಟಕ, ಪ್ರಾಣಕ್ಕೆ ಅಪಾಯವಿರ್ತದೆ. ಸಭೆಯಲ್ಲಿ ಮಾತ್ರ ಸೇಫ್ ಆಗಿರೋದು. ಆಮೇಲೆ ಯಾಕೆ ನಾನು ಒತ್ತಿ ಹೇಳ್ತೀನಂದ್ರೆ, ಎಲ್ಲ ದೇವದೂತರು ಎಲ್ಲಿ ಬಂದಿರ್ತಾರೆ ಗೊತ್ತಾ? ಎಲ್ಲಿ ಬಂದಿರ್ತಾರೆ? ಸಾಕು ಪ್ರಾರ್ಥನೆ ಮಾಡೋದು ಗಮನಿಸ್ರಿ. ಆಮೇಲೆ ಎಲ್ಲ ದೇವದೂತರು ಆ ಒಂದು ಚರ್ಚಲ್ಲಿ ಇರ್ತಾರೆ. ಆಮೇಲೆ ಆಮೇಲೆ ನಿನ್ನ ಮಗಳು ಮಗನ ಗಾಡಿ ಓಡಿಸ್ತಾ ಇದ್ರೆ ಅವ್ರನ್ನ ಕಾಪಾಡೋದು ಯಾರಿದ್ದಾರಪ್ಪ? ಹಾಗಾದ್ರೆ ಎಲ್ಲಿರ್ಬೇಕು ನಾವು? ಕುಟುಂಬ ಸಮೇತವಾಗಿ ಎಲ್ಲಿರ್ಬೇಕು? ಸಭೆಯಲ್ಲಿರ್ಬೇಕು. ಆಮೇಲೆ ಆಮೇಲೆ ಕಾಪಾಡೋ ದೇವ್ರು ಇಲ್ಲೇ ಇದ್ದಾನೆ, ಕಾವಲು ಕಾಯುವಂಥ ದೇವ್ರು ಇಲ್ಲೇ ಇದ್ದಾನೆ, ಕೆಲಸ ಮಾಡೋ ದೇವದೂತ ಇಲ್ಲೇ ಇರಬೇಕಾದ್ರೆ ನೀ ಆಚೆ ಕಡೆ ಇರುವಂಥ ನಿನ್ನ ಮಗನನ್ನ ಮಗಳನ್ನು ಕಾಪಾಡೋರು ಯಾರಿದ್ದಾರೆ? ಸೈತಾನ ಕಣ್ರಪ್ಪೆ ಒಡೆಷ್ಟೊಳಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಕ್ಷಣ ಮಾತ್ರದಲ್ಲಿ ಬಿಲ್ಡಿಂಗ್ ಬಿದ್ದು, ಕ್ಷಣ ಮಾತ್ರದಲ್ಲಿ ಆಕ್ಸಿಡೆಂಟ್ ಆಗಿ. ಯಾಕೆ ಫಸ್ಟ್ ಒತ್ತಾಯ ಮಾಡಿರ್ತೀಯ ಅಂತ ಹೇಳಿದ್ರೆ, ಆ ಪರಿಸ್ಥಿತಿ ಬಂದು ನೀನು ಅಳಬಾರ್ದು, ಆ ಪರಿಸ್ಥಿತಿ ಬಂದು ನೀನು ಗೋಳಾಗಬಾರ್ದು. ಅದಾಗಬಾರ್ದಂದ್ರೆ ನೀನು ಇವತ್ತೇ ಪ್ರೇಯರ್ ಮಾಡಬೇಕು. ನಿನ್ನ ಮಕ್ಕಳಿಗೆ, ನನ್ನ ಮಕ್ಕಳಿಗೋಸ್ಕರ ನೀವು ಪ್ರೇಯರ್ ಮಾಡಬೇಡಿ. ನಾನು ಕೇಳ್ತಿದ್ದೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ರಿ ಅಂತ. ಆದರೆ ಸಭೆಗೆ ಆರಾಧನೆ ಬಂದಿಲ್ಲ ಅಂದ್ರೆ, ನಿನ್ನ ಮಗಳು ಹೊರಗಡೆನೇ ಬೆಳೆದ್ರೆ ಒಂದು ದಿವಸ ನಿನಗೆ ಮಾತ್ರ ಊಟ ನೀರಿಲ್ಲದ ಜಾಗ ಆದ ಸ್ಥಿತಿಯಲ್ಲಿ ನಿನ್ನ ಸ್ವಂತ ಮಕ್ಕಳಿಡ್ತಾರೆ. ಸೈತಾನ ಚೆನ್ನಾಗಿ ನೀನು ಉಪಯೋಗ ಮಾಡ್ಕೊಳ್ತಾರೆ. ಕೊನೆಗೆ ಹೇಳ್ತಾರೆ, ಪ್ರತಿ ವಾರ ಚರ್ಚ್ಗೆ ಹೋಗಿ ನೀನು ಏನಕ್ಕಿದೀಯಾ ಅಪ್ಪ, ಏನಕ್ಕಿದೀಯಾ ಅಮ್ಮ ಅಂತ ಅದೇ ಚರ್ಚ್ಗೆ ಬರ್ತಾರೆ. ಮಗನೇ ನಿನಗೆ ಕೇಳ್ತಾರೆ. ಅಂತ ಪರಿಸ್ಥಿತಿಯನ್ನು ಇಟ್ಕೋಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಕೈಗೆತ್ತಿ ಪ್ರಾರ್ಥನೆ ಒಂದೊಂದು ಮಗುಗಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ, ಯಾರು ಸುಮ್ಮನೆ ಇರಬೇಡಿ, ಪ್ರಾರ್ಥನೆ ಮಾಡಿ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸತ್ಯನಿಗೆ
ಪರಿಶುದ್ಧಾತ್ಮ ದೇವರ ಈ ಸಂಬಂಧ ಕರ್ತನೆ ಜೋಶಿಗಾಗಿ ಅಭಿಷೇಕ ಪ್ರಾರ್ಥನೆ ಮಾಡಿಸು ಸೈನ್ಯದ ಕೈಯನ್ನು ನಮ್ಮ ಮಟ್ಟದ ಹಾರಿಸು ಅತಿರ್ತಿ ಈಶ್ವರ ನಾಮದಲ್ಲಿ ಕರ್ತನೆ ಅತಿರ್ತಿ ಈಶ್ವರ ನಾಮದಲ್ಲಿ ಕರ್ತನೆ ಅಪ್ಪ ಮೇಲೆ ಅರ್ಥನ ಕರ್ತನೆ ಜೋಶಿನ ಅಭಿಷೇಕವನ್ನು ಕರ್ತನೆ ನಿನ್ನ ಕೈಗೊಪ್ಪಿಸಿಕೊಡ್ತೀವಿ ಹೆಚ್ಚು ಮೇಲೆ ಆಶ್ವಾದ ಮಾಡಬೇಕಿಲ್ಲ 5ರಷ್ಟು ವಾಕ್ಯದ ಹೊಲದಲ್ಲಿ ಅಭಿಷೇಕದಲ್ಲಿ ಪ್ರಾರ್ಥನೆಯಲ್ಲಿ ಆಮೇಲೆ ಶಪಡದವರ ಮಹಿಮೆಗೆ ಗಮನಿಸಿರಿ, ಕುಟುಂಬವಾಗಿ ದೇವರನ್ನು ಆರಾಧಿಸಬೇಕು ಅಂತ ಇಷ್ಟಪಡ್ತಾರೆ. ಮೋಶೆಗೂ ಯೆಹೋಶುವನಿಗಿರೋ ವ್ಯತ್ಯಾಸ ಏನು ಗೊತ್ತಾ? ಮೋಶೆ ಇಬ್ಬರು ತಾಯಿ, ಒಬ್ಬರು ಸ್ವಂತ ತಾಯಿ, ಇನ್ನೊಬ್ಬರ ತಾಯಿ ಫರೋಹನ ಆಸ್ಥಾನದ ತಾಯಿ. ಅವನು 2-3 ಸಂಪ್ರದಾಯಗಳನ್ನ ಕಲ್ತ್ಕೊಂಡು ಬರಬೇಕಾಯಿತು. ಆದರೆ ಯೆಹೋಶುವನಾದ್ರೆ
ಜೀವವುಳ್ಳ ದೇವರು ಒಬ್ಬರನ್ನು ಮಾತ್ರ ಆರಾಧನೆ ಮಾಡಿಸ್ತಾ ಇದ್ದಾರೆ. 40 ವಯಸ್ಸುವರೆಗೂ ಮೋಶೆ ಬೇರೆ ಬೇರೆ ಸಂಪ್ರದಾಯಗಳು ಭಾಷೆಗಳನ್ನು ಕಲಿಬೇಕಾಯಿತು. ಯೆಹೋಶುವನಿಗೆ ಸಿಕ್ಕಿದ್ದು ಒಂದೇ ಭಾಗ್ಯ. ಅದಕ್ಕೆ ಡೈರೆಕ್ಟ್ ಆಗಿ ಮೋಶೆ ತನ್ನ ಕುಟುಂಬ ಕಡೆ ತುಂಬಾ ಗೊಂದಲ ಇತ್ತು, ಮದುವೆಯಿಂದ ಇತ್ತು. ಯೆಹೋಶುವನು ಧೈರ್ಯವಾಗಿ ಹೇಳಿದ, ನಾನು ನನ್ನ ಮನೆಯವರಿಗೆ ಯೆಹೋವನನ್ನೇ ಸೇರಿಸುವೆ. ಆಮೆನ್. ಇವತ್ತು ಎಷ್ಟೋ ಜನರ ಜೊತೆ ಮಕ್ಕಳಿಲ್ಲ ಇಲ್ಲಿ. ನೀವು ಮಕ್ಕಳಿದ್ದು ಇಲ್ಲದವರಾಗಿದ್ದೀರಾ ದೇವಾಲಯದಲ್ಲಿ. ನಿನಗೆ ಕುಟುಂಬ ಕೊಟ್ಟಿದ್ದ ದೇವರನ್ನ ಆರಾಧನೆ ಮಾಡೋದಕ್ಕೆ. ನೆಕ್ಸ್ಟ್ ಟೈಮ್ ಎಷ್ಟೇ ಬಿಸಿ ಇದ್ರು ಸಹ, ಎಷ್ಟೇ ಗಲಾಟೆ ಮಾಡಲಿ, ಮಕ್ಕಳು ಮೊಮ್ಮಕ್ಕಳು ಪರವಾಗಿಲ್ಲ, ಕುಟುಂಬವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡಬೇಕು. ಆಮೇಲೆ ದೇವರಿಗೆ ಭಯಪಟ್ಟಂತ ಕುಟುಂಬ ಯಾವತ್ತೂ ನಶಿಸಿ ಹೋಗೋದೇ ಇಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಕೀರ್ತನೆ 121 5ನೇ ವಾಕ್ಯ ಅನ್ಸುತ್ತೆ. ವಾಕ್ಯ ಓದ್ರಿಂದ ನಿನ್ನ ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನ ಯೆಹೋವನೇ ಆಗಿದ್ದಾನೆ. ಆಮೆನ್. ಅದರಿಂದ ನೀನು ಯೆಹೋವನ ನೆರಳಲ್ಲಿ ನಾವು ಇರಬೇಕು. ಕೀರ್ತನೆ 178 3ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ಸಂಗಡ ಸೂಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆಯ ಮರದ ಸಸಿಗಳಂತಿರುವ ಆಗಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರಬೇಕು. ಅವ್ರು ಯಾವಾಗ ಇರ್ತಾರೆ, ಯಾರು ಇರ್ತಾರೆ ಅಂದ್ರೆ ಕುಟುಂಬವಾಗಿ ಯಾರು ದೇವರಲ್ಲಿ ಇಲ್ಲಿ ಆರಾಧನೆ ಮಾಡ್ತಾರೋ ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ನೋಡೋರಾಗಿರ್ತಾರೆ. ಆಶುಕ್ರ ಮೇಲೆ ಆಶೀರ್ವಾದ ಹೊಂದ್ಕೊಂಡಿರ್ತಾರೆ. 5ರಷ್ಟು ಆಶೀರ್ವಾದ. ಆಮೆನ್. ನಿಮ್ಮೂರಲ್ಲಿ ಎಲ್ರಿಗೂ ಒಂದೊಂದು ಅಂದ್ರೆ ನಿಮ್ಮ ಮನೆಯಲ್ಲಿ ಮಾತ್ರ 5 ಆಶೀರ್ವಾದ ಬೇಕಾ? ಇಲ್ಲ, ಯಾರ ಊರಿಗೆಲ್ಲ ಆಗಿದ್ರೆ ನನಗೂ ಆಗ್ಲಿ ಅಂತೀರಾ? ಊರಲ್ಲಿ ನೀವು ಸ್ಪೆಷಲ್ ಆಗಿರ್ಬೇಕಾ? 5ರಷ್ಟು ಆಶೀರ್ವಾದ. ಎಲ್ಲರ ತರ ಇರ್ಬೇಕಂದ್ರೆ ಹಂಗೆ ಇರು. ಎಲ್ಲರಲ್ಲಿ ನೀನು ವಿಶೇಷವಾಗಿರ್ಬೇಕಾದ್ರೆ ನೀನು ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡಿ ನೋಡಿ. ಜಾಗದಲ್ಲಿ ನಿನ್ನ ಮನೆ ನೀವೆಲ್ಲರೂ ಮಕ್ಕಳು ಮೊಮ್ಮಕ್ಕಳು ನೋಡೋರಾಗಿ ಆಶೀರ್ವಾದ. ಆಮೇಲೆ ಪ್ರಾರ್ಥನೆ ಸಂದರ್ಭ 2 ನಿಮಿಷ ಹಾಗೆ ಕೂತ್ಕೊಳ್ಳೋಣ. ಎಲ್ಲರೂ ಕೂತ್ಕೊಳ್ಳೋಣ. ಎಲ್ಲರೂ ದಯಮಾಡಿ ಮುಗೀತು, ಆಲ್ಮೋಸ್ಟ್ ಮುಗಿದಿದೆ. 2 ನಿಮಿಷ ಕೂತ್ಕೊಳ್ರಿ. ಜನ್ಮದಿನವನ್ನ ನಾವು ಇವತ್ತು ಆಚರಿಸೋಣ. ಆಕ್ಚುಲಿ ನಮ್ಮ ಸೇವಕರ ಜನ್ಮದಿನ ಯಾವತ್ತಿತ್ತು? ಮೇ 8 ಯಾವ ದಿನ? ಶುಕ್ರವಾರ ಇತ್ತು. ಮೊನ್ನೆ ಶುಕ್ರವಾರ ಇತ್ತು. ಆದ್ರೆ ಈ ದಿನ ನಾವು ಸಭೆಯೊಂದಿಗೆ ನಾವೆಲ್ಲರೂ ಕೂಡಿ ಸೇವಕರ ಜನ್ಮದಿನವನ್ನು ಆಚರಿಸೋಣ. ಎಲ್ಲರೂ ಜೋರ ಕರೆಗಳನ್ನು ಟೇಬಲ್ ಎತ್ಕೊಂಡು ಬನ್ರಿ, ಕೇಕ್ ಎತ್ಕೊಂಡ್ ಬನ್ರಿ. ಎಷ್ಟು ಜನ ಸಂತೋಷ ನಮ್ಮ ಸೇವಕರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ. ಬೆಸ್ಟ್ ಟ್ಯಾಪ್ ಆಫರಿಂಗ್ ನಮ್ಮ ಸೇವಕರಿಗಾಗಿ. ಇವತ್ತು ಅವರಿಂದ ನಾವೆಲ್ಲ ರಕ್ಷಣೆಗೆ ಬಂದು ಇಲ್ಲಿ ಕೂತ್ಕೊಂಡಿದ್ವಿ, ಹೌದಲ್ವಾ? ನಮ್ಮ ಪಾಸ್ಟ್ಗೆ ಎಷ್ಟೇ ಹುಟ್ಟುಹಬ್ಬ ಅಂತ ಕೇಳಬಾರ್ದು. ಯಾಕಂದ್ರೆ ಇವಾಗಲಿಂದನೂ ಇರೋವರೆಗೂ ಮೈಸೂರ್ಗಾನೆ ಎಲ್ಲ ಚಪ್ಪಲಿ ಹೊಡಿರಿ. ವಿಶೇಷ ಏನಂದ್ರೆ
ಇಂಥ ಹುಟ್ಟುಹಬ್ಬಗಳು ಇನ್ನ ಸುಮಾರು 100 ವರ್ಷ ಮಾಡ್ಕೋಬೇಕು. ಅದಕ್ಕೊಂದು ಚಪ್ಪಾಳೆ. ಎಲ್ಲರೂ ಸೇರಿ ಇವರು ಆರೋಗ್ಯಕ್ಕೆ, ಇವ್ರನ್ನ ಮಾಡೋ ಸೇವೆಗೆ ಎರಡಕ್ಕೆ ಪ್ರೇಯರ್ ಮಾಡಿದ್ರೆ ದೇವ್ರು ಅಲ್ಲಿಂದ ನಿಮ್ಮನ್ನು ನೋಡ್ತಾನೆ, ಪಾಸ್ಟರ್ನು ಆಶೀರ್ವಾದ ಮಾಡ್ತಾನೆ. ಎಲ್ಲ ನಾವೆಲ್ಲರೂ ಕೂತ ಸ್ಥಳಗಳಿಂದ ನಮ್ಮ ಕೈಗಳನ್ನ ಸೇವಕರ ಕಡೆಗೆ ಕೈ ಚಾಚೋಣ. ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮದುವೆ ಸೇವೆ ಮಾಡೋದು. ಬ್ರದರ್ ಚಲಪತಿ ಅವರು ಪ್ರೇಯರ್ ನಮ್ಮನ್ನು ಲೀಡ್ ಮಾಡಲಿದ್ದಾರೆ. ಬ್ರದರ್ ಚಲಪತಿ ಅವರು ಸ್ಥಳಗಳಿಂದ ನಮ್ಮ ಕೈಗಳನ್ನ ಸೇವಕರ ಕಡೆಗೆ ಕೈ ಚಾಚೋಣ. ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮದುವೆ ಬ್ರದರ್ ಚಲಪತಿ ಅವರು ಪ್ರೇಯರ್ ನಮ್ಮನ್ನು ಲೀಡ್ ಮಾಡಲಿದ್ದಾರೆ. ಬ್ರದರ್ ಚಲಪತಿ ಅವರು ಮುಂದೆ ಬರಬೇಕು. ನಾವೆಲ್ಲರೂ ಬ್ರದರ್ ಚಲಪತಿ ಅವರು ಪ್ರೇಯರ್ ಮಾಡುವಾಗ ನಾವೆಲ್ಲರೂ ಬಾಯಿಗಳನ್ನು ತೆರೆದು ನಮ್ಮ ಸೇವಕರ ಆರೋಗ್ಯಕ್ಕಾಗಿ, ಅವರ ಕುಟುಂಬದ ಪ್ರತಿಯೊಂದು ಅವಶ್ಯಕತೆಗಾಗಿ ಅಥವಾ ಸೇವೆಯ ಅವಶ್ಯಕತೆಗಾಗಿ ಪ್ರತಿಯೊಂದನ್ನು ಬಾಯಿಗಳಿಂದ ಅರಿಕೆ ಮಾಡಿ ಅವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈಗಳನ್ನು ಚಾಚೋಣ. ಸೇವಕರ ಕಡೆಗೆ ನಮ್ಮ ಕೈಗಳನ್ನು ಚಾಚೋಣ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳನ್ನ ಪ್ರತಿಯೊಬ್ಬೊಬ್ಬರು ನಾವು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬ್ರದರ್ ಚಲಪತಿ ಅವರು ಮುಂದೆ ಬಂದು ನಮ್ಮನ್ನ ಪ್ರಾರ್ಥನೆ ಲೀಡ್ ಮಾಡಬೇಕು. ಅವರ ಒಂದು ಸೇವೆಗಾಗಿ ಮತ್ತು ಅವರ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ, ಮಹಿಮೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಸ್ವಾಮಿ ಕರ್ತನೆ, ನಮ್ಮ ಸೇವಕರಿಗಾಗಿ ಕರ್ತನ ಪ್ರಾರ್ಥಿಸ್ತದೆ ಸ್ವಾಮಿ. ಅವರು ಮಾಡುವಂಥ ಸೇವೆ ಇನ್ನ ಕರ್ತನೆ ಅತ್ಯಧಿಕವಾಗಿ ಸ್ವಾಮಿ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಆಶೀರ್ವಾದಿಸಿ ಸ್ವಾಮಿ ಕರ್ತನೆ. ಕರ್ತನೆ ಅವರ ದರ್ಶನ, ಒಂದು 100 ಸಭೆಯ ದರ್ಶನ ಏನಿದೆ ಸ್ವಾಮಿ ಕರ್ತನೆ, ಅದು ನೆರವೇರಿಸುವಾಗ ಅವರ ಮುಖಾಂತರವಾಗಿ ಅದನ್ನು ಆಶೀರ್ವಾದಿಸಿ ಸ್ವಾಮಿ ಕರ್ತನೆ. ಸಯ ಅವರ ಸೇವೆ ಕರ್ತನೆ ಇನ್ನೂ ಬಲವಾಗಿ ಕರ್ತನೆ, ಎಲ್ಲ ಲೋಕದ ಕಟ್ಟ ಕಡೆಯವರೆಗೂ ಕರ್ತನೆ ಅದರ ಸೇವೆ ಕರ್ತನೆ ಅಪ್ಪ ದೇವರೇ ಎಲ್ಲವೂ ಅಪ್ಪ ನೆರವೇರಿಸಿಕೊಳ್ಳು ಸ್ವಾಮಿ ಕರ್ತನೆ. ಸಯ ಕರ್ತನೆ ಅದೇ ರೀತಿಯ ಸ್ವಾಮಿ ಕರ್ತನೆ ನಮ್ಮ ರಾಷ್ಟ್ರ ಕರ್ತನೆ ಒಳ್ಳೆ ಆರೋಗ್ಯವನ್ನು ನಿನ್ನ ದಯಪಾಲಿಸು ಸ್ವಾಮಿ ಕರ್ತನೆ. ಸಯ ಅವರ ಜೊತೆ ಎಲ್ಲಿ ಹೋಗ್ತಾರೆ ಅವರ ಜೊತೆ ನೀನು ಇದ್ದು ಸ್ವಾಮಿ ಕರ್ತನೆ. ಅಪ್ಪ ಅವರ ಜೊತೆಯಲ್ಲಿ ನೀನು ನಡೆಸು ಸ್ವಾಮಿ ಕರ್ತನೆ. ಅವರೆಲ್ಲಿ ಅಪ್ಪ ನೀನು ವಾಗ್ದಾನ ಮಾಡಿದೆ ಸ್ವಾಮಿ, ನೀನು ಎಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲವೂ ನಿನಗೆ ಸ್ವಂತವಾಗಿ ಕೊಡಲ್ಪಡ್ತೀನಿ ಅಂತ ಹೇಳಿದ್ರು ವಾಕ್ಯ ಅಂತ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಅಪ್ಪ ನಮ್ಮ ದೇವರ ಸೇವಕರು ಎಲ್ಲೆಲ್ಲ ಕಾಲಿಡ್ತಾರೋ ಅಪ್ಪ ಕರ್ತನೆ ಅಲ್ಲೆಲ್ಲವೂ ಸಹ ಕರ್ತನೆ ಅಪ್ಪ ನೀನು ಸ್ವಂತವಾಗಿ ಕರ್ತನೆ ಆತ್ಮಗಳಲ್ಲಿ ರಕ್ಷಣೆಗಳು ಉಂಟಾಗಲಿ ಸ್ವಾಮಿ, ಬಿಡುಗಡೆಗಳು ಉಂಟಾಗಲಿ ಸ್ವಾಮಿ ಕರ್ತನೆ. ಅವ್ರ ಮೇಲೆ ಕರ್ತನೆ ಇವ ಸ್ವಾಮಿ ನಿನ್ನ ಒಂದು ಅಗ್ನಿ ಅಭಿಷೇಕ ತುಂಬಲು ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಮತ್ತು ಕರ್ತನೆ ಜೋಸಿ ಮತ್ತು ಅಭಿಯನ್ನು ಸಹ ಕರ್ತನೆ ನಾವು ಆ ಮಕ್ಕಳನ್ನು ಸಹ ವಿಶೇಷವಾಗಿ ನಿನ್ನ ಆಶೀರ್ವದಿಸು. ಆ ಕುಟುಂಬದ ಕರ್ತನೆ ನಿನ್ನ ಹಬ್ಬದ ಸೇವೆಗೋಸ್ಕರ ಪ್ರತಿಷ್ಠಾಪಿಸು ಕರ್ತನೆ. ಸಭಾ ಎಲ್ಲದರಲ್ಲೂ ಅವ್ರನ್ನ ಅಭಿವೃದ್ಧಿ ಪಡಿಸ್ತಾ ಕರ್ತನೆ ನಿಂತನೆ ಮುಂದಿದ್ದು ಅವ್ರು ನಡೆಸು ಕಾದು ಕಾಪಾಡ್ತಾ ನಜರೇತಿನ ಯೇಸು ಕ್ರಿಸ್ತ ನಾಮದಿಂದ ಬೇಡಿ ಹೊಂದ್ಕೊಳ್ತೇವೆ ತಂದೆ. ಥ್ಯಾಂಕ್ ಯು ಬ್ರದರ್ ಫಾರ್ ಲೀಡಿಂಗ್ ಅಸ್ ಇನ್ ಪ್ರೇಯರ್. ಓಕೆ, ಇವಾಗ ಈ ಒಂದು ಸಮಯದಲ್ಲಿ ಸಭೆಯ ಎಲ್ಲ ಹಿರಿಯರು ಬಂದು ನಮ್ಮ ಸೇವಕರನ್ನು ಗೌರವಿಸಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ಬ್ರದರ್ ಅಶ್ವಥ್, ಬ್ರದರ್ ಫ್ರಾನ್ಸಿಸ್, ಬ್ರದರ್ ವಿಜಿ, ಬ್ರದರ್ ರಾಮದಾಸ್, ಬ್ರದರ್ ನರಸಿಂಹಚಾರಿ ಎಲ್ಲ ಈ 50ನೇ ವರ್ಷ ಅವರು ಸುಖಕರವಾಗಿ, ಆರೋಗ್ಯಕರವಾಗಿ, ಸಂತೋಷಕರವಾಗಿರಲಿ ಅಂತ ಎಲ್ಲರೂ ಜೋರಾಗಿ ಕರೆಗಳನ್ನು ತಟ್ಟಿ ಹಾಕ್ಸೋಣ. ಎಲ್ಲರೂ ಕೈಗಳನ್ನ. ಸೊ ಹಾಗೆ ಇವಾಗ ನಾವೆಲ್ಲರೂ ನಮ್ಮ ಸಭೆಯ ಎಲ್ಲ ಸೇವಕರಿಗೆ ನಮ್ಮ ಪಾಸ್ಟರ್ ಅವರಿಗೆ ಒಂದು ಚಿಕ್ಕ ಉಡುಗೊರೆ ಇದೆ. ಎಲ್ಲ ಸೇವೆ ಮಾಡುವಂಥವರು ಬಂದು ಆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಡಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಬ್ರದರ್ ವೇಣುಗೋಪಾಲ್, ಬ್ರದರ್ ರವಿಕುಮಾರ್, ಬ್ರದರ್ ಚಲಪತಿ, ಬ್ರದರ್ ಚಂದ್ರಕುಮಾರ್, ಬ್ರದರ್ ಸುರೇಶ್, ಬ್ರದರ್ ನಾಗೇಶ್, ಬ್ರದರ್ ಮುರಳಿ, ಬ್ರದರ್ ಶ್ರೀನಿವಾಸ್, ಬ್ರದರ್ ವೆಂಕಟಸ್ವಾಮಿ, ಬ್ರದರ್ ತಿರುಮಲಪ್ಪ, ಬ್ರದರ್ ವೆಂಕಟೇಶ್, ಬ್ರದರ್ ಮುನಿಕೃಷ್ಣ, ಬ್ರದರ್ ಗೋವಿಂದ್, ಬ್ರದರ್ ನಾಗರಾಜ್, ಬ್ರದರ್ ಚಂದ್ರರಾಜ್, ಬ್ರದರ್ ಶ್ರೀನಾಥ್, ಬ್ರದರ್ ಮುರುಗೇಶ್, ಬ್ರದರ್ ವಸಂತ್, ಬ್ರದರ್ ರಂಜಿತ್, ಹಾಗೆ ಎಲ್ಲ ಸಹೋದರಿ ಎಲ್ಲ ಸಹೋದರಿ ದಯಮಾಡಿ ಮುಂದೆ ಬನ್ನಿ.
Thank you.